ಎಲ್ಲರಿಗೂ ನಮಸ್ಕಾರ. ಒನ್ಸ್ ಅಗೇನ್ ಎಲ್ಲರಿಗೂ ಶಾರದಾ ವಿದ್ಯಾಲಯ ಮೂಡಲ್ಗಿ ಆನ್ಲೈನ್ ವೇದಿಕೆಗೆ ಮತ್ತೆ ಸ್ವಾಗತ. ಸರ್, ನಾನು ಹಿಂದಿನ ಕ್ಲಾಸ್ ಒಳಗ BISF ಗೆ ಸಂಬಂಧಿಸಿದಂತೆ ಟೆಸ್ಟ್ ಸೀರೀಸ್ ಅನ್ನ ಡಿಸ್ಕಷನ್ ಮಾಡ್ತಿದ್ದೆ. ಸರ್, ನಂದು ಫಿಸಿಕಲ್ ಆಗ್ಯದ, ಮೆಡಿಕಲ್ ಆಗ್ಯದ, ನಾನು ಬೆಸ್ಟ್ ಕೋಚಿಂಗ್ ಸೆಂಟರ್ನ ಹುಡುಕಾಡತ್ತೀನಿ. ನಂಗೆ ಯಾವ ರೀತಿ ಎಕ್ಸಾಮ್ದಾಗ ಕ್ವಶನ್ಸ್ ಬರ್ತಾವ ಅನ್ನೋ ಕನ್ಫ್ಯೂಷನ್ ಇತ್ತಂದ್ರ ನಾನು ನಿನ್ನೆ ನಿಮಗೆ GK ಒಳಗ ಡಿಸ್ಕಷನ್ ಮಾಡಿದ್ದೆ. GK ಒಳಗೆ ಯಾವ ರೀತಿ ಕ್ವಶನ್ಸ್ ಬರ್ತಿದಾವ ಅಂತೇಳಿ ಅದನ್ನ ನಾನು ನಿಮ್ಗೆ ಟೆಸ್ಟ್ 1 ಅಲ್ಲಿ ಕೊಟ್ಟಿದ್ದೆ. ಮಾಕ್ ಟೆಸ್ಟ್ 1 ಅಂತ ಇಟ್ಕೊಡ್ರಿ ಅಥವಾ ಸೀರೀಸ್ 1 ಅಂತ ಇಟ್ಕೊರಿ. ಯಾವ್ದಾದ್ರು ನಾನು ಸೀರೀಸ್ ಅನ್ನ ಕೊಟ್ಟಿದಾಗ ಸರ್ ಇವತ್ತಿನ ಕ್ಲಾಸ್ ಏನ್ ಡಿಸ್ಕಷನ್ ಮಾಡ್ಕೊಂತ ಹೋಗ್ತಿದೀವಿ ಅಂದ್ರೆ ಅದರ ಎರಡನೇ ಭಾಗ ಮಾಕ್ ಟೆಸ್ಟ್ 2 ಅಂತ ಅನ್ಕೋರಿ. ಎರಡನೇ ಭಾಗವನ್ನು ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀವಿ. ಸರ್, ನಿನ್ನೆ ನೋಡಿದ್ರೆ ಬೈಲಿಂಗ್ವಲ್ ದಾಗ ತಂದಿರಿ, ಇವತ್ತ ನೋಡಿದ್ರೆ ಸಿಂಗಲ್ ಲಿಂಗ್ವಲ್ ದಾಗ ಎರಡು ಸಿಂಗಲ್ ಲ್ಯಾಂಗ್ವೇಜ್ ದಾಗ ತಂದಿರಿ. ಮತ್ತೆ ಹೆಂಗ್ರಿ ಸರ್, ನಮಗ್ ಅರ್ಥ ಆಗತ್ತೇನೋ? ಡೋಂಟ್ ವರಿ, ನಾನಿದೀನಿ, ತಲೆ ಕಟ್ಸ್ಕೋಬೇಡ್ರಿ. ಯಾಕ್ರಿ ಸರ್ ಅಂತಂದ್ರ ನಿಮ್ಮ ಎಕ್ಸಾಮು ಬೈಲಿಂಗ್ವಲ್ ದಾಗ ಇರಂಗಿಲ್ಲ, ಓನ್ಲಿ ಇಂಗ್ಲಿಷ್ ಒಳಗಿರತ್ತ, ಓನ್ಲಿ ಇಂಗ್ಲಿಷ್ ಆಗಿರತ್ತ. ನಂಗೆ ಎಷ್ಟೋ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ, ಸರ್ ಇಂಗ್ಲಿಷ್ ಒಳಗೆ ಎಕ್ಸಾಮ್ ಇರುತ್ತ, ಕನ್ನಡ ಒಳಗೆ ಕ್ವಶನ್ ಕೊಟ್ಟಿದ್ದೀರಿ, ಬಟ್ ನೀವು ಹೇಳ್ತೀರಿ ಎಕ್ಸಾಮ್ ಟೈಮ್ದಾಗ ನೀವು ಇರಂಗಿಲ್ಲ, ಬಟ್ ಹೆಂಗ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಬಂದಾಗ ನನಗೆ ಕಮೆಂಟ್ ಮಾಡಿದಾಗ, ಸೊ ಇದಕ್ಕೂ ಕಮೆಂಟ್ ಮಾಡ್ರಿ. ನಾಳೆಯಿಂದ ನಾನು ಬೈಲಿಂಗ್ವಲ್ ತರಬೇಕು, ಸಿಂಗಲ್ ಲಿಂಗ್ವಲ್ ತರಬೇಕು. ಸರ್, ಬೈಲಿಂಗ್ವಲ್ ಅಂತಂದ್ರೆ ನಾನು ಆಸ್ ಇಟ್ ಇಸ್ ಬೈಲಿಂಗ್ವಲ್ ತಗೊಂಡ್ ಬರ್ತೀನಿ. ಬೇಡ ಸರ್, ನಾನು ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ರಿ ಅಂತಂದ್ರ ಐ ಕ್ಯಾನ್ ನಿಮ್ಗ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಹೇಳಕ್ಕೆ ನಾನು ಸಿದ್ಧ ಇರ್ತೀನಿ. ಓಕೆ ಸರ್, ಮೊದಲನೇ ಕ್ವಶನ್ ಏನಾಗ್ಯದ ಅಂತ ಹೇಳಿ ನೋಡೋದಾದ್ರ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ಫಾರೆಸ್ಟ್ ಕವರ್ ಅಂತಕ್ಕಂಥ. ಓಕೆ, ಹೈಯೆಸ್ಟ್ ಫಾರೆಸ್ಟ್ ಕವರ್. ನಿಮ್ಗೆ ಈ ಕ್ವಶನ್ ನೋಡಿದ ತಕ್ಷಣ ಸರ್ ಫಾರೆಸ್ಟ್ ಬಂದದ, ಕವರ್ ಬಂದದ, ಅದು ಬಂದದ, ಏನು ತಲೆ ಕೆಡಿಸ್ಕೋಬೇಡ್ರಿ. ಸಿಂಪಲ್ ಇಂಗ್ಲಿಷ್ ಅನ್ನ ಕೊಟ್ಟಿರ್ತಾನ. ಇದು 10th ಲೆವೆಲ್ ಎಕ್ಸಾಮ್ ಆಗಿರುತ್ತ. ನೀವು ಏನ IAS ಎಕ್ಸಾಮ್ ಬರೆಯತ್ತಿಲ್ಲ, UPSC ಎಕ್ಸಾಮ್ ಬರೆಯತ್ತಿಲ್ಲ, ಯಾವುದು ಡಿಗ್ರಿ ಲೆವೆಲ್ ಎಕ್ಸಾಮ್ ಬರೆಯತ್ತಿಲ್ಲ, 10th ಲೆವೆಲ್ ಎಕ್ಸಾಮ್ ಬರೆಯತ್ತೀರಿ. ಸಿಂಪಲ್ ಸೆಂಟೆನ್ಸ್, ಸಿಂಪಲ್ ಕ್ವಶನ್, ಅದಕ್ಕೆ ಆನ್ಸರ್ ಅನ್ನ ಕೊಟ್ಟಿರ್ತಾನ. ಈಗ ನನ್ನ ಜೊತೆಗೆ ನೀವು ಬರೀ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ಲಾರ್ಜೆಸ್ಟ್ ಫಾರೆಸ್ಟ್ ಕವರ್ ಅಂತಕ್ಕಂಥ. ಈ ಕ್ವಶನ್ ಅರ್ಥ ಏನ್ರಿ ಸರ್ ಅಂತಂದ್ರ, ಯಾವ ಇಂಡಿಯನ್ ರಾಜ್ಯ, ಯಾವ ನಮ್ಮ ಭಾರತದ ಒಂದು ರಾಜ್ಯ ಜಾಸ್ತಿ ಫಾರೆಸ್ಟ್ ಏರಿಯಾವನ್ನ ಹೊಂದ್ಯದ, ಏನು ಹೊಂದ್ಯದ, ಜಾಸ್ತಿ ಫಾರೆಸ್ಟ್ ಏರಿಯಾವನ್ನ ಹೊಂದ್ಯದ ಅಂತೇಳಿ ಕ್ವಶನ್. ನಿಮಗೆ ಕನ್ನಡದಾಗ ಹೇಳಿದ್ರೆ ಗೊತ್ತಾಗತ್ತ, ನೀವು ಕಣ್ಣು ಮುಚ್ಕೊಂಡು ಹೇಳ್ತೀರಿ ಯಾವುದು ಅಂತೇಳಿ. ಮಧ್ಯಪ್ರದೇಶ್ ಅಂತಕ್ಕಂಥದ್ದು ನಿಮಗ ಹೈಯೆಸ್ಟ್ ಜಾಸ್ತಿ ಏರಿಯಾವನ್ನ ಹೊಂದಿರತಕ್ಕಂಥ. ಇದ್ರ ಬಗ್ಗೆ ನಾವು ಹಿನ್ನೆಲೆಯನ್ನ ನೋಡುವುದಾತಂದ್ರ, ಓಕೆ, ನಮ್ಮ ಯಾವುದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಓಕೆ, ಅರಣ್ಯ ಸಂರಕ್ಷಣಾ ಸಂಸ್ಥೆ ಅಂತಕ್ಕಂಥದ್ದು ಪ್ರತಿ 4 ವರ್ಷಕ್ಕೊಮ್ಮೆ, ಓಕೆ, ಪ್ರತಿ 4 ವರ್ಷಕ್ಕೊಮ್ಮೆ ಇದನ್ನ ರಿಸರ್ಚ್ ಮಾಡೋದು. ಇದನ್ನ ರಿಸರ್ಚ್ ಮಾಡಿರೋ ಪ್ರಕಾರ ನಾನು ಯಾವಾಗಿನ ಸೆನ್ಸಸ್ ಹೇಳತ್ತೀನಿ ಅಂದ್ರೆ ಯಾವಾಗೂ ರಿಸರ್ಚ್ ಮಾಡಿದ್ದನ್ನ ಹೇಳತ್ತೀನಿ ಅಂತಂದ್ರ 2022 ಮಾಡಿರುವ ಪ್ರಕಾರ ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರ ಮಧ್ಯಪ್ರದೇಶ್. ನೆನ್ಪಿಟ್ಕೊಡ್ರಿ, ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು? ಮಧ್ಯಪ್ರದೇಶ್. ಓಕೆ, ನೆಕ್ಸ್ಟ್ ಮುಂದುವರೆದು ಅತಿ ಕಡಿಮೆ ಅರಣ್ಯವನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳ್ಬೋದು. ಓಕೆ, ಯಾವುದು ಅಂತಂದ್ರ ಹರಿಯಾಣ ರಾಜ್ಯ ಏನು ಮಾಡತ್ತ ಅಂದ್ರ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥದ್ದು. ಓಕೆ, ಇದು ನಮ್ಮ ಭಾರತಕ್ಕೆ ಸಂಬಂಧಿಸಿದಾದ್ರ ಇಡೀ ಪ್ರಪಂಚಕ್ಕೆ ವರ್ಲ್ಡ್ ವೈಡ್ ಸಂಬಂಧಿಸಿದ್ದು. ಓಕೆ, ಜಗತ್ತಿಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರತಕ್ಕಂತಹ ದೇಶ ಯಾವುದು ಅಂತ ಕೇಳಿದ್ರ ರಷ್ಯಾ ಅಂತ ಹೇಳಿ ನಿಮಗ್ ಗೊತ್ತಿರ್ಬೇಕು. ಯಾವುದು? ರಷ್ಯಾ ದೇಶ ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರತಕ್ಕಂತಹ ದೇಶ ಅನ್ನೋದು ನಿಮಗ ಗೊತ್ತಿರಬೇಕಾದಂತಹ ವಿಷಯ. ಓಕೆ, ನೆಕ್ಸ್ಟ್, ವಿಚ್ ಓಷಿಯನ್ ಇಸ್ ದ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್? ಸರ್, ನಿಮಗಿಲ್ಲಿ ಓಷಿಯನ್ ಅಂತಕ್ಕಂಥದ್ದು ಯಾವುದು? ಓಷಿಯನ್ ಅಂದ್ರ ಮಹಾಸಾಗರಗಳು ಅಂತ ಬರ್ತಾವ. ಓಕೆ, ಗ್ರೇಟ್ ಓಷಿಯನ್ಸ್ ಅಥವಾ ಓಷಿಯನ್ಸ್ ಅಂತ ಬರ್ತಾವ. ಓಷಿಯನ್ಸ್ ಅಂತ ಬಂದಾಗ 4 ಸಾಗರಗಳು ಬರ್ತಾವ. ನಮ್ಮ ಇಡೀ ಪ್ರಪಂಚದಲ್ಲಿ ಓಷಿಯನ್ಸ್ ಅಂದ್ರ ನದಿಯ ಮೂಲಗಳು, ಏನಂತಂದ್ರ ನೀರಿನ ಮೂಲಗಳು ಅಂತ ಕರೀತೀವಿ. ಈ ನೀರಿನ ಮೂಲಗಳು ನಮ್ಮ ಭಾರತದಾಗಲ್ಲ, ಇಡೀ ಪ್ರಪಂಚದಲ್ಲಿ ವರ್ಲ್ಡ್ ಒಳಗ ಎಷ್ಟು ಓಷಿಯನ್ಸ್ ಇದಾವ ಅಂತ ಕೇಳಿದ್ರ 4 ಓಷಿಯನ್ಸ್ ಇದಾವ. ಎಷ್ಟು ಓಷಿಯನ್ಸ್ ಇದಾವ? 4 ಓಷಿಯನ್ಸ್ ಇದಾವ. ಈ 4 ಓಷಿಯನ್ಸ್ ಗಳು ಯಾವ್ಯಾವು ಅಂತ ನೋಡೋದು ಆತಂದ್ರ, ಒಂದು ಪೆಸಿಫಿಕ್ ಸಾಗರ. ಸಾಗರ ಅಂತ ನೆನಪು ಬಂದ್ರಿ ಸರ್, 4 ಸಾಗರಗಳು ಇದಾವ. ಸಾಗರಗಳು ಅಂದ್ರೂ ಒಂದ, ಓಷಿಯನ್ ಅಂದ್ರೂ ಒಂದು ಪೆಸಿಫಿಕ್ ಓಷನ್, ಇನ್ನೊಂದು ಅಂಟಾರ್ಟಿಕಾ ಓಷನ್, ಇನ್ನೊಂದು ಹಿಂದೂ ಮಹಾಸಾಗರ ಓಷನ್, ಇನ್ನೊಂದು ಆರ್ಕಿಟಿಕ್ ಮಹಾಸಾಗರ ಅಂತಕ್ಕಂಥದ್ದು ನಿಮಗ ಗೊತ್ತಾಗ. ಇವಾಗ ನಾನು ಹೇಳಿದ ತಕ್ಷಣ ಗೊತ್ತಾಗತ್ತ ಏನ್ರಿ ಸರ್ ಅಂತ ಹೇಳಿ. ಇವುಗಳಲ್ಲಿ ಕೊಟ್ಟಿರ್ತಕ್ಕ ಸರ್ ಇಲ್ಲೇ ಅದಾವ್ರಿ. ಓಕೆ, ವೆರಿ ಗುಡ್. ಇವು 4 ಸಾಗರಗಳು ಇಲ್ಲೇ ಅದಾವ. ಈ 4 ಸಾಗರಗಳೊಳಗ ಅತಿ ದೊಡ್ಡದು ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದಾರ. ಅತಿ ದೊಡ್ಡದು ಯಾವುದು ಅಂತ ಕೇಳಿದ್ರ ಯಾವ್ದಾಗಿರುತ್ತ ಅಂದ್ರ ಪೆಸಿಫಿಕ್ ಓಷಿಯನ್ ಇಸ್ ದ ಲಾರ್ಜೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದು ನಿಮಗ ಗೊತ್ತಿರಬೇಕಾದಂತಹ ವಿಷಯ ಆಗಿರುತ್ತೆ. ಏನು?
ಪೆಸಿಫಿಕ್ ಓಷಿಯನ್ ಇಸ್ ದ ಲಾರ್ಜೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಕಿಟಿಕ್. ಯಾವುದು? ಆರ್ಕಿಟಿಕ್. ಆರ್ಕಿಟಿಕ್ ಸ್ಮಾಲೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ಲಿ. ಯಾವುದು? ಸ್ಮಾಲೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದು ಯಾವುದು? ಯಾವುದು? ಆರ್ಕಿಟಿಕ್ ಅಂತಕ್ಕಂಥದ್ದು. ನೆಕ್ಸ್ಟ್ ಸರ್ ಮುಂದುವರೆದು ನಮ್ಮ ಭಾರತವಾಗಿರೋದ್ರಿಂದ ನಮ್ಮ ಭಾರತದ ಬಗ್ಗೆ ಕ್ವಶನ್ ಕೇಳಿದಾಗ ನಾವು ಯಾವ ಓಷಿಯನ್ಗೆ ಹತ್ತಿರ ಇದೀವಿ, ಯಾವ ಓಷಿಯನ್ ನಮ್ಮ ಭಾರತಕ್ಕೆ ಬಂದು ಹತ್ತಿರ ಅಂತ ಕೇಳಿದ್ರ ಈ ಹಿಂದೂ ಮಹಾಸಾಗರ ನಾವು ಭಾರತಕ್ಕೆ ಜಾಯಿಂಟ್ ಆಗಿರ್ತಕ್ಕಂಥದ್ದು. ನೆನಪಿಟ್ಕೊಡ್ರಿ ಸರ್. ಎಲ್ಲಿ ನನಗೆ ಗೊತ್ತಾಗತ್ತಿಲ್ಲ, ಇಲ್ಲಿ ನೋಡಪ್ಪ. ಓಕೆ, ಏನು ಅಂತಂದ್ರ ಇದು ನಮ್ಮ ಭಾರತದ ದಕ್ಷಿಣ ಭಾಗವಾದ್ರ ಇದನ್ನ ನಾವು ಅರೇಬಿಯನ್ ಸಿ ಅಂತ ಕರಿತೀವಿ, ಇದನ್ನ ನಾವು ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ. ಓಕೆ, ಬಂಗಾಳ ಕೊಲ್ಲಿ ಅಂತ ಏನ್ ಕರಿತೀವಲ್ಲ ಅದನ್ನ ಅರೇಬಿಯನ್ ಸಿ ಅಂತ ಕರೆದ್ರ ಇದನ್ನ ಬೆಂಗಾಳ ಕೊಲ್ಲಿ ಅಂತ ಕರಿತಾವ. ಇವ್ನ ಎರಡನ್ನೂ ಸೇರಿ ನಾವೇನಂತ ಕರಿತೀವಿ ಅಂತ ಕೇಳಿದ್ರ ಹಿಂದೂ ಮಹಾಸಾಗರ ಅಥವಾ ಹಿಂದೂ ಸಾಗರ ಅಂತ ಹೇಳಿ ಕರಿತೀವಿ. ಇದು ನಮ್ಮ ಭಾರತಕ್ಕೆ ಅಂಟಿಕೊಂಡಿರ್ತಕ್ಕಂತಹ ಸಾಗರ. ನಮ್ಗೆ ಅದ್ರ ಸಲುವಾಗಿ ಇದನ್ನ ಹಿಂದೂ ಮಹಾಸಾಗರ ಅಂತೇಳಿ ನಮ್ಮ ಭಾರತದ ಹೆಸರಿನಿಂದ ಇದನ್ನ ಸೂಚನೆ ಮಾಡಿರ್ತಾರೆ. ಇನ್ನೂ ಮುಂದುವರಿದು ಈ ಪೆಸಿಫಿಕ್ ಸಾಗರಗಳ ಬಗ್ಗೆ ಕ್ವಶನ್ ಕೇಳ್ತಾರ. ಇದಕ್ಕೆ ಇರ್ತಕ್ಕಂತಹ ಬೇರೆ ಬೇರೆ ಹೆಸರುಗಳು ಏನು ಅಂತಕ್ಕಂಥದ್ದು. ಓಕೆ, ಇದನ್ನ ಶಾಂತ ಮಹಾಸಾಗರ ಅಥವಾ ಪೀಸ್ ಏನಂತ ಕರೀತಾರ? ಪೀಸ್ ಓಷಿಯನ್ ಅಂತೇಳಿ ಕರೀತಾರ. ಓಕೆ, ಶಾಂತ ಮಹಾಸಾಗರ. ಈ ಮೂರಕ್ಕೂ ಕಂಪೇರ್ ಮಾಡಿದ್ರ ಇಲ್ಲಿ ಅಲೆದಾಟ ಏನಾಗಿರಂಗಿಲ್ಲ, ಅಲೆದಾಟ ಕಡಿಮೆ ಆಗಿರುತ್ತೆ. ಓಕೆ, ಅದಕ್ಕಾಗಿ ಇದನ್ನ ಶಾಂತ ಮಹಾಸಾಗರ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಮುಂದುವರೆದು ಏನ್ ಕ್ವಶನ್ ಅನ್ನ ಕೇಳ್ತಾನ ಅಂತ ಕೇಳಿದ್ರ ಅತಿ ದೊಡ್ಡದಾತು, ಅತಿ ಚಿಕ್ಕದಾತು, ಹಾಗೂ ಈ ಪೆಸಿಫಿಕ್ ಸಾಗರದಾಗ ರಿಂಗ್ ಆಫ್ ವೋಲ್ಕ್ಯಾನೋಸ್. ಏನು? ರಿಂಗ್ ಆಫ್ ವೋಲ್ಕ್ಯಾನೋಸ್. ಸರ್ ವೋಲ್ಕ್ಯಾನೋಸ್ ಅಂದ್ರೆ ಏನ? ವೋಲ್ಕ್ಯಾನೋಸ್ ಅಂದ್ರ ಜ್ವಾಲಾಮುಖಿಗಳು. ನೆನಪಿಟ್ಕೊಡ್ರಿ, ವೋಲ್ಕ್ಯಾನೋಸ್ ಅಂದ್ರ ಜ್ವಾಲಾಮುಖಿಗಳು. ನಾನು ಕನ್ನಡದಾಗ ಯಾಕೆ ಬರೆಯತ್ತೀನಿ ಅಂದ್ರ ವೋಲ್ಕ್ಯಾನೋಸ್ ಮೀನಿಂಗ್ ಸ್ವಲ್ಪ ಜನಕ್ಕೆ ಗೊತ್ತಿರಂಗ. ಓಕೆ, ಜ್ವಾಲಾಮುಖಿಗಳು. ರಿಂಗ್ ಆಫ್ ವೋಲ್ಕ್ಯಾನೋಸ್, ಜ್ವಾಲಾಮುಖಿಗಳ ವೃತ್ತ ಎಲ್ಲಿ ಕಂಡು ಬರತ್ತ ಅಂತ ಹೇಳಿ ಎಕ್ಸಾಮ್ ದ ಕ್ವಶನ್ ಕೇಳಿದಾನ. ಈ ಪೆಸಿಫಿಕ್ ಸಾಗರದಲ್ಲಿ ರಿಂಗ್ ಆಫ್ ವೋಲ್ಕ್ಯಾನೋಸ್ ಕಂಡು ಬರುತ್ತೆ. ನೆಕ್ಸ್ಟ್ ವೋಲ್ಕ್ಯಾನೋ ಮತ್ತೆ ಪೆಸಿಫಿಕ್ ಸಾಗರದೊಳಗೆ ಏನ್ ಕ್ವಶನ್ ಅನ್ನ ಕೇಳಿದಾನಂದ್ರ ಪೆಸಿಫಿಕ್ ಸಾಗರ ಅತಿ ದೊಡ್ಡದು. ಓಕೆ, ಇದು ಯಾವ ಖಂಡಗಳನ್ನ ಸುತ್ತುವರಿದಿದೆ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾನ. ಯಾವ ಖಂಡಗಳು ಅಂತ ಕೇಳಿದ್ರ ಉತ್ತರ ಅಟ್ಲಾಂಟಿಕ್, ಅದನ್ನ ಏನಂತ ಉತ್ತರ ಅಮೆರಿಕ, ನಾರ್ತ್ ಅಮೆರಿಕ ಹಾಗೂ ಸೌತ್ ಅಮೆರಿಕ, ಹಾಗೂ ಸ್ವಲ್ಪ ಒಂದ್ ಕಡೆ ನಾರ್ತ್ ಅಮೆರಿಕ, ಕೆಳಗಡೆ ಸೌತ್ ಅಮೆರಿಕ. ನೆಕ್ಸ್ಟ್ ಮುಂದೆವರೆದು ಇನ್ನೊಂದು ಯಾವ್ದು ಅಂತಂದ್ರ ಏಷ್ಯಾ ಹಾಗೂ ಈಸ್ಟ್ ಆಸ್ಟ್ರೇಲಿಯಾ. ಯಾವುದು? ಈಸ್ಟ್ ಆಸ್ಟ್ರೇಲಿಯಾ. ಈ 4 ಖಂಡಗಳನ್ನು ಸುತ್ತುವರೆದಿರ್ತಕ್ಕಂತಹ ಸಾಗರ ಯಾವುದು ಅಂತ ಹೇಳಿದ್ರ ಪೆಸಿಫಿಕ್ ಸಾಗರ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತ ಕೇಳಿದ್ರ ಪೆಸಿಫಿಕ್ ಸಾಗರ ಅಥವಾ ಪೆಸಿಫಿಕ್ ಓಷಿಯನ್ ಅಂತಕ್ಕಂಥದ್ದು ಇದರ ಸರಿಯಾದ ಉತ್ತರ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಮೆಟಲ್ ಯೂಸ್ಡ್ ಇನ್ ಥರ್ಮೋಮೀಟರ್ ಅಂತಕ್ಕಂಥದ್ದು. ಹೆಂಗ್ ಕ್ವಶನ್ ಕೇಳ್ತಾರ? ವಿಚ್ ಮೆಟಲ್ ಯೂಸ್ಡ್ ಇನ್ ದ ಥರ್ಮೋಮೀಟರ್. ಸರ್ ಥರ್ಮೋಮೀಟರ್ ಅಂದ ತಕ್ಷಣ ನಿಮಗೆ ಬರ್ತಕ್ಕಂಥದ್ದು ಏನಂತ ಕೇಳಿದ್ರ ಸರ್ ಥರ್ಮೋಮೀಟರ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಥರ್ಮೋಮೀಟರ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರ ನೀವು ಹಾಸ್ಪಿಟ್ಲಿಗೆ ಹೋಗಿರ್ತೀರಿ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ನಿಮಗ ಏನ್ ಮಾಡ್ತಾರಂದ್ರ ಸರ್ ನಂಗೆ ಜ್ವರ ಬಂದವ್ರಿ ಅಂದ ತಕ್ಷಣ ಒಂದು ಥರ್ಮೋಮೀಟರ್ ಅನ್ನ ತೆಗೆದು ನಿಮ್ಮ ಬಾಯಲ್ಲಿ ಆಗಿರ್ಬೋದು ಯಾವ ಜಾಗ ಬಿಸಿ ಇರುತ್ತಲ್ಲ ಆ ಬಿಸಿ ಜಾಗದಾಗ ಇಟ್ಟು ಒಂದು ಚೆಕ್ ಮಾಡ್ತಾರಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರ ಥರ್ಮೋಮೀಟರ್ ಅಂತ ಕರಿತೀವಿ. ಆ ಥರ್ಮೋಮೀಟರ್ ಒಳಗ ಯಾವ ಮೆಟಲ್ ಅನ್ನ ಯೂಸ್ ಮಾಡ್ತಾರ ಅಂತೇಳಿ ಕ್ವಶನ್ ಕೇಳಿದಾರೆ. ಓಕೆ, ಥರ್ಮೋಮೀಟರ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರ ಅಂತ ಕೇಳಿದ್ರ ಟು ಮೆಜರ್ ದ ಟೆಂಪರೇಚರ್. ಓಕೆ, ಯಾವ್ದಕ್ಕ? ಟು ಮೆಜರ್ ದ ಟೆಂಪರೇಚರ್. ಟೆಂಪರೇಚರ್ ಅನ್ನ ಮೆಜರ್ ಮಾಡಕ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಥರ್ಮೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಇರ್ತಕ್ಕಂತಹ ಮೆಟಲ್ ಯಾವುದು ಅಂತ ಕೇಳಿದ್ರ ಮರ್ಕ್ಯೂರಿ. ಓಕೆ, ಯಾವುದು? ಮರ್ಕ್ಯೂರಿ. ಕನ್ನಡದಾಗ ನಾವು ಪಾದರಸ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪಾದರಸ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಡಿಸ್ಕವರ್ಡ್ ದ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ಸ್. ಏನು? ಡಿಸ್ಕವರ್ ದ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ದ ಪ್ಲಾನೆಟರಿ ಮೋಷನ್ಸ್ ಆರ್ ದ 3 ಮೋಷನ್ ಹೂ ಇಸ್ ಗಿವನ್ ಬೈ ದ ಪ್ಲಾನೆಟರಿ ಮೋಷನ್ಸ್ ಆಫ್ ದಿ ಅರ್ತ್ ಅಂತಕ್ಕಂಥ ಕ್ವಶನ್ ಬಂದಾಗ ಸರ್ ಕನ್ನಡದಾಗ ಹೇಳ್ರಿ. ಓಕೆ, ಹೇಳ್ತೀನಿ. ಓಕೆ, ಏನ್ ಹೇಳ್ತೀನಿ ಅಂದ್ರ ಪ್ಲಾನೆಟರಿ ಮೋಷನ್ಸ್ ಅಂತಕ್ಕಂಥದ್ದು ಗ್ರಹಗಳು ಯಾವ ರೀತಿ ಚಲಿಸ್ತಾವ ಅಂತಕ್ಕಂತಹ ಲಾವಣ್ಣ. ಓಕೆ, ಯಾವ ಥಿಯರಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರ ಇಲ್ಲಿ ನೋಡಿದ ತಕ್ಷಣ ನ್ಯೂಟನ್ ಏನ್ ಮಾಡ್ತಾನ? ಚಲನೆಯ ನಿಯಮಗಳನ್ನ ಕೊಡ್ತಾನ? ಅಲ್ಲ.
ಓಕೆ, ನೆಕ್ಸ್ಟ್ ಏನ್ ಮಾಡ್ತಾನ, ಗೆಲಿಲಿಯೋ ಬರ್ತಾನ. ಗೆಲಿಲಿಯೋ ಟೆಲಿಸ್ಕೋಪ್ ಕಂಡು ಹಿಡಿತಾನ, ಇವು ಅಲ್ಲ. ನೆಕ್ಸ್ಟ್ ಕೆಪ್ಲರ್ ಎಲ್ಲೋ ಕೇಳಿದಂಗದ ಸರ್, ಕೆಪ್ಲರ್ ಸ್ವಲ್ಪ ವೇಟ್ ಮಾಡೋಣ, ಕೆಪ್ಲರ್ ಬಗ್ಗೆ ಬರೋಣ. ಆಮೇಲೆ ಏನ್ ಮಾಡ್ತಾನಂದ್ರ ಕೋಪರ್ನಿಕಸ್. ಓಕೆ, ಇವು ಸಹ ಯಾವ್ದಕ್ಕ ಸ್ಪೇಸ್ ಗೆ ಸಂಬಂಧಿಸಿದಾನ ಸರ್, ಇವು ಅಲ್ಲ. ಯಾರಂದ್ರ ಕೆಪ್ಲರ್ ಸರಿಯಾದ ಉತ್ತರವಾಗಿರುತ್ತೆ. ಏನಾಗಿರುತ್ತೆ, ಕೆಪ್ಲರ್ 3 laws ಆಫ್ ಪ್ಲಾನೆಟರಿ ಮೋಷನ್ಸ್ ಅನ್ನ ಹೇಳ್ತಾನ. ಏನ್ ಮಾಡ್ತಾನ, 3 laws ಆಫ್ ಪ್ಲಾನೆಟರಿ ಮೋಷನ್. ನಿಮ್ ಎಕ್ಸಾಮ್ ದೊಳಗ ಯಾವುವು 3 ಲಾಸ್ ಅನ್ನ ಕೇಳಂಗಿಲ್ಲ, ಬಟ್ ಎಷ್ಟು ಲಾಸ್ ಗಳು ಅಂತಕ್ಕಂಥದ್ದು 3 ಲಾಸ್. ಒಂದ್ ಲಾ ಹೇಳ್ತೀನಿ ನಿಮ್ಗೆ, ಏನಂತಂದ್ರ ಓಕೆ, ನಮ್ಮ ಭೂಮಿ ಸೂರ್ಯನ ಸುತ್ತ ಯಾವ ಆಕಾರದಲ್ಲಿ ಸುತ್ತೈತಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರಂದ್ರ ಇವ ಕೆಪ್ಲರ್. ಯಾವ ಆಕಾರದಲ್ಲಿ ಸುತ್ತೈತಿ ಅಂತ ಕೇಳಿದ್ರ ರೌಂಡ್ ಅಲ್ಲ, ಎಲೆಪ್ಟಿಕಲ್ ಆರ್ಬಿಟ್. ಹೆಂಗ, ಎಲೆಪ್ಟಿಕಲ್ ಆರ್ಬಿಟ್. ಇದನ್ನ ತತ್ತಿ ಆಕಾರ ಅಥವಾ ಅಂಡಾಕಾರ ಅಂತ ಏನ್ ಕರಿತೀವಲ್ಲ, ಇದನ್ನ ಎಲೆಪ್ಟಿಕಲ್ ಆರ್ಬಿಟ್ ಒಳಗ ಸುತ್ತೈತಿ ಅಂತಕ್ಕಂತಹ ಕೆಪ್ಲರಿ ಲಾಸ್ ಆಫ್ ಮೋಷನ್, ಸಾರಿ ಕೆಪ್ಲರೀಸ್ ಪ್ಲಾನೆಟರಿ ಮೋಷನ್ಸ್ ಅಂತಕ್ಕಂಥದ್ದು ಕರಿತೀವಿ. ನೆಕ್ಸ್ಟ್, ಬ್ಲೂ ರೆವಲ್ಯೂಷನ್ ಈಸ್ ರಿಲೇಟೆಡ್ ಟು ಯಾವುದು, ಬ್ಲೂ ರೆವಲ್ಯೂಷನ್. ರೆವಲ್ಯೂಷನ್ ಅಂದ್ರ ಕ್ರಾಂತಿ, ಬ್ಲೂ ಅಂದ್ರ ನೀಲಿ. ನೀಲಿ ಕ್ರಾಂತಿಗೆ ಸಂಬಂಧಿಸಿದ್ದು ಯಾವ್ದಾಗಿರುತ್ತ ಅಂತಕ್ಕಂಥ ಕ್ವಶನ್ ಕೇಳಿದಾಗ ಓಕೆ, ಅಗ್ರಿಕಲ್ಚರ್ ಅಂತಕ್ಕಂಥದ್ದು. ಓಕೆ, ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದ್ದು ರೀ ಸರ ಅಂತ ಕೇಳಿದ್ರ 1965ರಲ್ಲಿ ಯಾರು, MS ಸ್ವಾಮಿನಾಥನ್ ಅವರು. ಈ ವರ್ಡ್ ಬಾರಿ ಇಂಪಾರ್ಟೆಂಟ್. MS ಸ್ವಾಮಿನಾಥನ್. MS ಸ್ವಾಮಿನಾಥನ್ ಅವರು ಏನ್ ಮಾಡ್ತಾರ ಅಂತ ಕೇಳಿದ್ರ, ಆಹಾರದ ಬೆಳೆಗಳ ಉತ್ಪಾದನೆಯಲ್ಲಿ ಹೆಚ್ಚಾಗಿರ್ತಕ್ಕಂತಹ ಬದಲಾವಣೆಯನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಅದೇ ವೈಟ್, ಓಕೆ, ವಾಟರ್ ರಿಸೋರ್ಸ್ ಇದಲ್ಲ. ಓಕೆ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಇದನ್ನ ವೈಟ್, ವಾಟರ್ ರಿಸೋರ್ಸ್ ಅದೇನು ಕ್ವಶನ್ ತಪ್ಪದ. ಬಟ್ ಫಿಶ್ ರೆವಲ್ಯೂಷನ್, ಫಿಶ್ ಪ್ರೊಡಕ್ಷನ್ ಅನ್ನ ಅತಿ ಹೆಚ್ಚಾಗಿ, ಮೀನಿನ ಉತ್ಪಾದನೆಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ ಸರ್ ಅಂತ ಕೇಳಿದ್ರ ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ. ನೀಲಿ ಕ್ರಾಂತಿ ಅಂತ ಕರಿತೀವಿ. ಅದೇ ರೀತಿ ಸೋಲಾರ್ ಎನರ್ಜಿಯನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳುವುದಕ್ಕೆ ನಾವು ಏನಂತ ಕರಿತೀವಿ ಅಂದ್ರ ಸ್ಯಾಫರಾನ್. ಯಾವುದು, ಸ್ಯಾಫರಾನ್. ಓಕೆ, ಸ್ಯಾಫರಾನ್ ಅಂದ್ರ ಕೇಸರಿ ಕ್ರಾಂತಿ ಅಥವಾ ಕೇಸರಿ ಕ್ರಾಂತಿ ಅಂತ ಕರಿತೀವಿ. ನೆನಪಿಟ್ಕೊಡ್ರಿ. ಓಕೆ, ಯಾವ್ದನ್ನ ಕೇಸರಿ ಕ್ರಾಂತಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೂ ಒಂದ್ ಸ್ವಲ್ಪ ಮುಂದುವರೆದು ಯಾವ್ದು ಅಂತ ಕೇಳಿದ್ರ ವೈಟ್ ರೆವಲ್ಯೂಷನ್. ಯಾವ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಅಂತೇಳಿ ಯಾವ್ದಕ್ಕ ಕರಿತೀವಿ ಅಂತ ಕೇಳಿದ್ರ ಹಾಲಿನ ಉತ್ಪಾದನೆಯಲ್ಲಿ. ಓಕೆ, ಮಿಲ್ಕ್. ಯಾವುದು, ಹಾಲಿನ ಉತ್ಪಾದನೆಯ ಹೆಚ್ಚಳವನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರ ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ಓಕೆ, ನಾನು ಒಂದು ಹೋಮ್ವರ್ಕ್ ಅನ್ನ ಕೊಡ್ತೀನಿ. ಏನ್ರಿ ಸರ್ ಹೋಮ್ವರ್ಕ್ ಅಂತ ಕೇಳಿದ್ರ ಈ ವೈಟ್ ರೆವಲ್ಯೂಷನ್ ನ ಪಿತಾಮಹ, ಓಕೆ, ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್ ಅಂತೇಳಿ ಯಾರನ್ನ ಕರೀತಾರ ಅಂತಕ್ಕಂಥದನ್ನ ನನ್ನ ಕಮೆಂಟ್ ಸೆಕ್ಷನ್ ಒಳಗ ನೀವು ಕಮೆಂಟ್ ಅನ್ನ ಹಾಕ್ಬೇಕು. ಓಕೆ, ನೆಕ್ಸ್ಟ್, ವಿಚ್ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಆಫ್ ದಿ ಇಂಡಿಯನ್ ಬೈ ಪಾಪ್ಯುಲೇಷನ್. ಏನ್ ಕ್ವಶನ್ ಕೇಳಿದಾರ ಅಂತ ಕೇಳಿದ್ರ ವಿಚ್ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಆಫ್ ದಿ ಇಂಡಿಯಾ ಬೈ ಪಾಪ್ಯುಲೇಷನ್ ವೈಸ್. ಜನಸಂಖ್ಯೆಯ ಆಧಾರದ ಮೇಲೆ, ಯಾವುದರ ಆಧಾರದ ಮೇಲೆ, ಜನಸಂಖ್ಯೆಯ ಆಧಾರದ ಮೇಲೆ ಕೆಳಗೆ ಕೊಟ್ಟಿರುವ ರಾಜ್ಯಗಳಲ್ಲಿ ಯಾವುದು ದೊಡ್ಡದಾಗ್ಯದ ಅಂತೇಳಿ. ಓಕೆ, ಇಲ್ಲಿ ಸ್ವಲ್ಪ ಜನ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ. ಸರ್ ಪಾಪ್ಯುಲೇಷನ್ ವೈಸ್ ಬೇರೆ ಬರುತ್ತಾ, ನೆಕ್ಸ್ಟ್ ಏರಿಯಾ ವೈಸ್ ಬೇರೆ ಬರುತ್ತಾ ಅಂತೇಳಿ ಆ ಕನ್ಫ್ಯೂಷನ್ ಅನ್ನ ನಾನು ಇವಾಗ ನಿಮ್ ಮುಂದೆ ಕ್ಲಿಯರ್ ಮಾಡ್ತೀನಿ. ಏನ್ರಿ ಸರ್ ಅದು ಪಾಪ್ಯುಲೇಷನ್ ವೈಸ್ ಅಂತಕ್ಕಂಥದ್ದು? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರ ಉತ್ತರ ಪ್ರದೇಶ್. ಯಾವ್ದಾಗಿರುತ್ತ, ಉತ್ತರ ಪ್ರದೇಶ ಪಾಪ್ಯುಲೇಷನ್ ವೈಸ್ ದೊಡ್ಡ ರಾಜ್ಯವಾಗಿರುತ್ತೆ. ಓಕೆ, ನಾವು ಸ್ವಲ್ಪ ಮುಂದುವರೆದು ಏನ್ ಮಾಡೋಣ ಅಂತ ಕೇಳಿದ್ರ ಈಗ ಪಾಪ್ಯುಲೇಷನ್ ವೈಸ್ ದಾಗ ದೊಡ್ಡದು ನೋಡಿದ್ವಿ. ಯಾವ್ದ್ರ ಮೇಲೆ, ಪಾಪ್ಯುಲೇಷನ್ ವೈಸ್ ಮೇಲೆ ದೊಡ್ಡದು ಯಾವುದು ಅಂತ ಕೇಳಿದ್ರ ಉತ್ತರ ಪ್ರದೇಶ್. ಓಕೆ, ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ ಅಂತ ಕೇಳಿದ್ರ ಉತ್ತರ ಪ್ರದೇಶ್. ಅದೇ ರೀತಿ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಜ್ಯ, ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರ ಸಿಕ್ಕಿಂ. ಯಾವ್ದಾಗಿರುತ್ತ, ಸಿಕ್ಕಿಂ. ಅದೇ ರೀತಿ ಅತಿ ಹೆಚ್ಚು ಅತಿ ಹೆಚ್ಚು ಏರಿಯಾವನ್ನ ಹೊಂದಿರತಕ್ಕಂತಹ ರಾಜ್ಯ, ಪಾಪ್ಯುಲೇಷನ್ ವೈಸ್ ಆತಂದ್ರ ನೆಕ್ಸ್ಟ್ ಏರಿಯಾ ವೈಸ್. ಯಾವ್ದ್ರ ಮೇಲೆ, ಏರಿಯಾ ವೈಸ್. ಓಕೆ, ಪ್ರದೇಶದ ಆಧಾರದ ಮೇಲೆ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದ್ರ ಯಾವ್ದಾಗಿರುತ್ತ, ಏರಿಯಾ ವೈಸ್ ರಾಜಸ್ಥಾನ ಆಗಿರುತ್ತ. ಓಕೆ, ಇಲ್ಲಿ ಸಣ್ಣದು ಯಾವುದು ಅಂತ ಕೇಳಿದ್ರ ನಿಮ್ಮ ಹಾಟ್ ಫೇವರೇಟ್ ಯಾವುದು, ಗೋವಾ ಆಗಿರುತ್ತ. ಓಕೆ, ಏನಾಗಿರುತ್ತ ಲಾಸ್ಟ್
ಗೋವಾ ಆಗಿರುತ್ತ ನೆನ್ಪಿಟ್ಕೊಳ್ಳಿ. ಪಾಪ್ಯುಲೇಷನ್ ವೈಸ್ ಉತ್ತರ ಪ್ರದೇಶ ದೊಡ್ಡದಾದ್ರ ಸಿಕ್ಕಿಂ ಸಣ್ಣದಾಗಿರುತ್ತ, ಏರಿಯಾ ವೈಸ್ ರಾಜಸ್ಥಾನ್ ದೊಡ್ಡದಾದ್ರ ಗೋವಾ ಏನದಾಗಿರುತ್ತ ಸಣ್ಣದಾಗಿರುತ್ತ ನೆನ್ಪಿಟ್ಕೊಡ್ರಿ. ಇದು ಯಾವುದರ ಪ್ರಕಾರ ಅಂತ ಕೇಳಿದ್ರ 2011 ಜನಗಣತಿಯ ಪ್ರಕಾರ. ಓಕೆ, ಯಾವುದರ ಪ್ರಕಾರ? 2011 ಜನಗಣತಿ ಪ್ರಕಾರ ಆಗಿರುತ್ತೆ. ಓಕೆ, ನೆಕ್ಸ್ಟ್, ವಿಚ್ ಗ್ಯಾಸ್ ಯೂಸ್ ಟು ಫೈರ್ ಎಕ್ಸ್ಟೆನ್ಷನ್ ಅಂತಕ್ಕಂಥದ್ದು. ಹಿಂಗಂದ್ರೆ ಏನ್ರಿ ಸರ್? ಓಕೆ, ಫೈರ್ ಬೆಂಕಿಯನ್ನ ಹರ್ಸಾಕ ನೀವು ಅಗ್ನಿಶಾಮಕ ದಳದಾಗ ನೋಡ್ಬೇಕು. ಓಕೆ, ಅಗ್ನಿಶಾಮಕ ದಳದಾಗ ಎಲ್ಲಾರ ಬೆಂಕಿ ಹತ್ತಂದ್ರ ಅಲ್ಲಿ ನೀರ್ ತಗೊಂಡ್ ಬಂದಿರಂಗಿಲ್ಲ. ಓಕೆ, ನೀರಿನ ಜೊತೆಗೆ ಒಂದು ಗ್ಯಾಸ್ ಅನ್ನ ಬಿಡ್ತಿರ್ತಾರ. ಆ ಗ್ಯಾಸ್ ಯಾವುದು ಅಂತ ಹೇಳಿ ಕ್ವಶನ್ ಕೇಳ. ಬೆಂಕಿಯನ್ನ ಆರಿಸಲು ಈ ಕೆಳಗಿನ ಯಾವ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದಾರ. ಫಸ್ಟ್ ಒನ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಹಾಗೂ ಹೈಡ್ರೋಜನ್. ಓಕೆ, ನೋಡುದು ಆತಂದ್ರ ಈ ಬೆಂಕಿಯನ್ನ ಆರ್ಸಕ್ ಏನನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರ, ಅದಕ್ಕಿಂತ ಮೊದಲ ಈ ಆಕ್ಸಿಜನ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಓಕೆ, ಆಕ್ಸಿಜನ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವ್ರಿ ಸರ್ ಅಂತ ಕೇಳಿದ್ರ, ಆಕ್ಸಿಜನ್ ಅನ್ನ ನಾವು ಇದನ್ನ O2 ಅಂತ ಬರಿತೀವಿ. 2 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ನ O2 ಅಂತ ಕರಿತೀವಿ. ಓಕೆ, ಈ ಆಕ್ಸಿಜನ್ ಅನ್ನ ನಾವು ರೆಸ್ಪಿರೇಷನ್, ನೆನಪಿಟ್ಕೋರಿ, ಎಲ್ಲ ರೆಸ್ಪಿರೇಷನ್ ಉಸಿರಾಟದ ಟೈಮ್ ದೊಳಗೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಇದನ್ನ ಬೆಂಕಿಯನ್ನ ಹಚ್ಚಾಕ ಒಂದ್ ವೇಳೆ ಆಕ್ಸಿಜನ್ ಇರದೇ ಇದ್ರ ನಾವು ಬೆಂಕಿಯನ್ನ ಹಚ್ಚಾಕಂಗಿಲ್ಲ. ಇದು ಏನಾಗಿರುತ್ತೆ ಅಂದ್ರ ಫೈರ್ ಎಕ್ಸ್ಟೆನ್ಷನ್ ಅಲ್ಲ, ಫೈರ್ ಹಚ್ಚಾಕ. ಓಕೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ CO2 ಅನ್ನ ನಾವು ಏನಂತ ಕರಿತೀವಿ ಅಂದ್ರ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್. ಓಕೆ, ಏನಂತ ಕರಿತೀವಿ? ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್. ಈ CO2 ಅನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರ, ಬೆಂಕಿಯನ್ನ ಆರಿಸಲು ಬಳಸ್ತಕ್ಕಂತಹ ಅನಿಲ ಯಾವುದು ಅಂತ ಕೇಳಿದ್ರ CO2. ನೆನ್ಪಿಟ್ಕೊಡ್ರಿ. ಓಕೆ, ಬೆಂಕಿಯನ್ನ ಆರಿಸಲು ಬಳಸ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ರ CO2. ಅದೇ ರೀತಿ ನೈಟ್ರೋಜನ್ ಅನ್ನ ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರ ನೈಟ್ರೋಜನ್ ಫಿಕ್ಸೇಷನ್ ಅಂತ ಬರುತ್ತ. ಏನಂತ ಬರುತ್ತ? ಫಿಕ್ಸೇಷನ್. ನೈಟ್ರೋಜನ್ ಸ್ಥಿರೀಕರಣ ಅಂತ ಬರುತ್ತ. ಸಸ್ಯಗಳಿಗೆ ಅತಿ ಹೆಚ್ಚಾಗಿ ಬೇಕಾಗುವಂತಹ ಗ್ಯಾಸ್ ಯಾವುದು ಅಂತ ಕೇಳಿದ್ರ ನೈಟ್ರೋಜನ್ ಫಿಕ್ಸೇಷನ್. ಯಾವ ಫಾರ್ಮ್ ದಾಗ ಅಂತ ಕೇಳಿದ್ರ NO2. ಓಕೆ, ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮ್ ದೊಳಗ ಈ ಸಸ್ಯಗಳು ಇವುಗಳನ್ನ ತಗೊಳ್ತಾವ. ಓಕೆ, ನೆಕ್ಸ್ಟ್ ಹೈಡ್ರೋಜನ್. ಹೈಡ್ರೋಜನ್ ಅನ್ನ ನೋಡುದಾತಂದ್ರ ಇದು ಅತ್ಯಂತ ಹಗುರವಾದ ಅನಿಲ. ಓಕೆ, ಇದು ಏನಾಗಿದೆ? ಲೈಟೆಸ್ಟ್ ಎಲಿಮೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಓಕೆ, ನಮ್ಮ ಭೂಮಿ ಮೇಲೆ ಇರ್ತಕ್ಕಂತಹ ಅತಿ ಹಗುರವಾದ ಅನಿಲ ಇದಾಗಿರುತ್ತ. ಇದರ ಅಟಾಮಿಕ್ ನಂಬರ್ 1 ಆಗಿರುತ್ತ, ಇದರ ಅಟಾಮಿಕ್ ನಂಬರ್ 6 ಆಗಿರುತ್ತ, ಇದರ ಅಟಾಮಿಕ್ ನಂಬರ್ 8 ಆಗಿರುತ್ತೆ. 7 ಆಗಿರುತ್ತೆ. ಓಕೆ, ಏನಾಗಿರುತ್ತ? 7 ಆಗಿರುತ್ತ. ಇದು 1, ಇದು 6 ಅಲ್ಲ, ಇದು 8. ಓಕೆ, ಇದು 8 ಆಗಿರುತ್ತೆ. ಕಾರ್ಬನ್ 6 ಆಗಿರುತ್ತೆ. ಓಕೆ, ಅಟಾಮಿಕ್ ನಂಬರ್ ಎಷ್ಟು? 1, 8, 6, 7 ಆಗಿರುತ್ತೆ. ನೆನ್ಪಿಟ್ಕೊಡಿ. ಓಕೆ, ಇದನ್ನ ನಾವು ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರ ಇತ್ತೀಚೆಗೆ ಇದನ್ನ ಫ್ಯೂಲ್ ಅಂದ್ರ ಇಂಧನವಾಗಿಯೂ ಸಹ ಏನ್ ಮಾಡತ್ತೀವಿ ನಾವು ಇದನ್ನ ಬಳಕೆಯನ್ನ ಮಾಡತ್ತೀವಿ. ಓಕೆ, ನೆಕ್ಸ್ಟ್, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ಮೆಂಬರ್ ಆಫ್ ದಿ ಟೈಗರ್ ರಿಸರ್ವ್ಸ್ ಅಂತಕ್ಕಂಥದ್ದು. ಈ ಕ್ವಶನ್ ಕೇಳಿದಾರ. ವಿಚ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ಟೈಗರ್ ರಿಸರ್ವ್ಸ್? ಯಾವ ರಾಜ್ಯದಲ್ಲಿ ಟೈಗರ್ ರಿಸರ್ವ್? ಓಕೆ, ಅವುಗಳನ್ನ ನಾವು ಕನ್ನಡದಾಗ ಏನಂತ ಹುಲಿ ಸಂರಕ್ಷಣಾ ತಾಣಗಳು. ಯಾವುದು? ಹುಲಿ ಸಂರಕ್ಷಣಾ ತಾಣಗಳು ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರ ನಾವು ಮಧ್ಯಪ್ರದೇಶದಲ್ಲಿ. ಓಕೆ, ಎಲ್ಲಿ ಕಂಡು ಬರ್ತಾವ? ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಟೈಗರ್ ರಿಸರ್ವ್ಸ್ ಕಂಡು ಬರ್ತಾವ. ಅದೇ ರೀತಿ ಅತಿ ಹೆಚ್ಚು ಟೈಗರ್ಸ್ ಸಹ ಕಂಡು ಬರುವುದು ಎಲ್ಲಿ ಅಂತ ಕೇಳಿದ್ರ 763 ಟೈಗರ್ಸ್ ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರ ಮಧ್ಯಪ್ರದೇಶದಾಗ. ಎರಡನೇ ಅತಿ ಹೆಚ್ಚು ಟೈಗರ್ಸ್ ಗಳು ಕಂಡು ಬರ್ತಕ್ಕಂಥದ್ದು ಎಲ್ಲಿ? ನಮ್ಮ ಕರ್ನಾಟಕದೊಳಗ 565. ಅದೇ ರೀತಿ ಉತ್ತರಾಖಂಡ್ ಒಳಗ ಮೂರನೇ ಪ್ಲೇಸ್ ಒಳಗ ಎಷ್ಟು ಟೈಗರ್ಸ್ ಗಳು ಕಂಡು ಬರ್ತಾವ ಅಂತ ಕೇಳಿದ್ರ 563 ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಲಿ. ಟೈಗರ್ ರಿಸರ್ವ್ಸ್ ಆಲ್ಸೋ ಟೈಗರ್ ಗಳನ್ನ ಹೊಂದಿರತಕ್ಕಂತಹ ರಾಜ್ಯ ದೊಡ್ಡದು ಯಾವುದು ಅಂತ ಕೇಳಿದ್ರ ಮಧ್ಯಪ್ರದೇಶ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ವಿಚ್ ಈಸ್ ದ ಕರೆನ್ಸಿ ಆಫ್ ಜಪಾನ್? ಯಾವುದು? ಜಪಾನ್ ನ ಕರೆನ್ಸಿ ಯಾವುದು ಅಂತಕ್ಕಂಥ ಕ್ವಶನ್ ನ ಕೇಳಿದ್ರ ನೋಡ್ರಿ. ಜಪಾನ್ ನ ಕರೆನ್ಸಿ ಯಾವ್ದಾಗಿರುತ್ತ ಅಂತ ಕೇಳಿದ್ರ ಯೆನ್. ಓಕೆ, ಜಪಾನ್ ನ ಕರೆನ್ಸಿ ಯಾವ್ದಾಗಿರುತ್ತ? ಯೆನ್. ನೆನ್ಪಿಟ್ಕೊಡ್ರಿ. ಓಕೆ, ಎಕ್ಸಾಮ್ ದ ಮೇಲಿಂದ ಮೇಲೆ ಕೇಳ್ತಾನ. ನೆಕ್ಸ್ಟ್, ಡಾಲರ್. ಇದ್ರ ಸಿಂಬಾಲ್ ಇದಾಗಿರುತ್ತ. ಇದು ಯಾವ ದೇಶದ್ದು ಅಂತ ಕೇಳಿದ್ರ USA. ಬಹಳ ದೇಶದ USA ಸಹ ಒಂದು ಆಗಿರುತ್ತ. ರೂಪಿ. ಓಕೆ, ರೂಪಿ ಇದರ ಸಿಂಬಾಲ್ ಏನಾಗಿರುತ್ತ? ಈ ರೀತಿಯಾಗಿರುತ್ತ. ಓಕೆ, ರೂಪಿಯನ್ನ ಯಾವ ದೇಶ ಕರೆನ್ಸಿ ಆಗ್ಯದ? ನಮ್ಮ ಇಂಡಿಯನ್ದು ರೂಪಿ ಆಗ್ಯದ.
ಅದೇ ರೀತಿ ಯುಹಾನ್. ಓಕೆ, ಯುಹಾನ್. ಈ ಯುಹಾನ್ ಅಂತಕ್ಕಂಥದ್ದು ಯಾವ ದೇಶದ ಕರೆನ್ಸಿ ಆಗ್ಯದ ಅಂತಕ್ಕಂಥದ್ದನ್ನ ನಂಗೆ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ ನೋಡೋದ. ಯುಹಾನ್ ಅಂತಕ್ಕಂಥದ್ದು ಯಾವ ದೇಶದ ಕರೆನ್ಸಿ ಆಗಿದೆ ಅಂತಕ್ಕಂಥದ್ದನ್ನ ನಂಗೆ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ರಿ. ಓಕೆ, ಹೂ ಅಮಂಗ್ ದ ಫಾಲೋಯಿಂಗ್ ಚೀಫ್ ಜಸ್ಟಿಸ್ ಆಫ್ ದ ಇಂಡಿಯಾ 2026 ಏನ್ ಕ್ವಶನ್ ಕೇಳಿದಾರ ಅಂತ ಕೇಳಿದ್ರ 2026ರಲ್ಲಿ ಅಂದ್ರ ಪ್ರಸ್ತುತ ಈಗ. ಓಕೆ, ನಾನು ಕ್ಲಾಸ್ ಮಾಡ್ಬೇಕಾದಾಗ ಇವತ್ತಿನ ಕ್ಲಾಸ್ ಒಳಗ ಏನಂತಂದ್ರ ಯಾರು CJI ಇದಾರ. CJI ಅಂದ್ರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಾಧೀಶರು ಅಂತಕ್ಕಂಥದ್ದು. ಯಾರು? ಭಾರತದ ಮುಖ್ಯ ನ್ಯಾಯಾಧೀಶರು ಯಾರಿದಾರ ಅಂತಕ್ಕಂಥದನ್ನ ಕ್ವಶನ್ ಕೇಳಾರ. DY ಚಂದ್ರಚೂಡ ಹಾಗೂ NV ರಮಣ, BR ಗವಾಯಿ, ಸೂರ್ಯಕಾಂತ್ ಅಂತಕ್ಕಂಥವ್ರು. ಓಕೆ, ಪ್ರಸ್ತುತ ನಮ್ಮ CJI ಯಾರಿದಾರ ಅಂತ ಕೇಳಿದ್ರ ಸೂರ್ಯಕಾಂತ್ ಅವರು ಇದಾರ. ಯಾರಿದಾರ? ಸೂರ್ಯಕಾಂತ್ ಅವರು. ಇವರು ಎಷ್ಟನೇ CJI ಆಗಿದಾರ ಅಂದ್ರ 53ನೇ CJI ಆಗಿದಾರ. ಎಷ್ಟನೇ CJI ಆಗಿದಾರ? 53ನೇ CJI ಆಗಿ ಇರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಸೂರ್ಯಕಾಂತ್ ಅವರು. ಓಕೆ, ಇವರನ್ನ ನೇಮಕ ಮಾಡೋರು ಯಾರು ಅಂತ ಕೇಳಿದ್ರ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, CJI ನನ್ನ ನೇಮಕ ಮಾಡೋರು ಯಾರು ಅಂತ ಕೇಳಿದ್ರ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ನಮ್ಮ ಭಾರತದ ರಾಷ್ಟ್ರಪತಿಗಳು ಇವರುಗಳನ್ನ ನೇಮಕ ಮಾಡ್ತಾರ. ಓಕೆ, ಇವ್ರ ಬಗ್ಗೆ CJI ಬಗ್ಗೆ ಯಾರ ಬಗ್ಗೆ? ಕೋರ್ಟ್ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ದು ಸಂವಿಧಾನದ 124ರಿಂದ 147ನೇ ವಿಧಿಯವರೆಗೆ. ಓಕೆ, ಸುಪ್ರೀಂ ಕೋರ್ಟ್ ನ ಉಲ್ಲೇಖ ಸಂವಿಧಾನದಲ್ಲಿ ಎಲ್ಲಿ ಐತಿ ಅಂತ ಕೇಳಿದ್ರ 124ರಿಂದ 147. ಓಕೆ, ಇನ್ನೂ ಒಂದ್ ಸ್ವಲ್ಪ ಮುಂದುವರಿದು ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಯಾವುದು? ಸುಪ್ರೀಂ ಕೋರ್ಟ್ ನ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತ ಕೇಳಿದ್ರ ಎಲ್ಲೈತಿ ಅಂತಂದ್ರ ದೆಹಲಿ. ಓಕೆ, ಎಲ್ಲೈತಿ? ದೆಹಲಿ ಒಳಗೈತಿ ಸುಪ್ರೀಂ ಕೋರ್ಟ್ ನ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ದೆಹಲಿ. ಅದೇ ರೀತಿ ಇನ್ನೂ ಒಂದ್ ಸ್ವಲ್ಪ ಮುಂದುವರಿದು ಈ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರ 1950 ಜನವರಿ 28ರಂದು ಕಾರ್ಯಾರಂಭವನ್ನ ಮಾಡತ್. ಓಕೆ, ಅವಾಗಿಂದ ಏನ್ ಮಾಡತ್ತ? ಕೆಲಸವನ್ನ ಮಾಡತ್ತ. ಇನ್ನೂ ಒಂದಿಟ ಮುಂದುವರಿದು ಏನ್ ಮಾಡೋಣ ಅಂತ ಕೇಳಿದ್ರ 1956ರೊಳಗ ಅಂದ್ರ ಭಾರತದ ಮೊದಲ CJI ಯಾರಿದ್ರು? ಏನು? ಭಾರತದ ಮೊದಲ ಫಸ್ಟ್ CJI ಯಾರಿದ್ರು ಅಂತಕ್ಕಂಥ ಕ್ವಶನ್ ಎಕ್ಸಾಮ್ ಕೇಳ್ತಾನ. ಯಾರಿದ್ರು ಅಂತ ಕೇಳಿದ್ರ HJ ಕಾಣಿಯಾ. ಯಾರಿದ್ರು? HJ ಕಾಣಿಯಾ ಅಂತಕ್ಕಂಥ ವ್ಯಕ್ತಿ ಏನಿದಾರ ಅಂದ್ರ ಭಾರತದ ಮೊದಲ CJI ಆಗಿದ್ರು ಅಂತಕ್ಕಂಥದ್ದು ಗೊತ್ತಿರಿ. ಓಕೆ, ನೆಕ್ಸ್ಟ್, ವಿಚ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್? ಓಕೆ, ಏನಂತ ಕೇಳ್ಯಾರ? ಪ್ರೆಷರ್ ಅನ್ನ ಏನ್ ಮಾಡಾಕ? ಪ್ರೆಷರ್ ಅನ್ನ ಐಡೆಂಟಿಫೈ ಮಾಡಾಕ ನಾವು ಏನನ್ನ ಯೂಸ್ ಮಾಡ್ತೀವಿ? ಸರ್, ನೀವು ಆಗಳೇನ ಹೇಳಿರಿ ಥರ್ಮೋಮೀಟರ್. ಯಾವ್ದನ್ನ? ಥರ್ಮೋಮೀಟರ್ ಅನ್ನ ಟೆಂಪರೇಚರ್ ಯೂಸ್ ಮಾಡಾಕ ಬಳಸ್ತೀವಿ. ಓಕೆ, ಥರ್ಮೋಮೀಟರ್ ಅನ್ನ ಟೆಂಪರೇಚರ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬಾರೋಮೀಟರ್ ಅನ್ನ ನಿಮಗ ಆನ್ಸರ್ ಏನಾಗಿರುತ್ತ? ಪ್ರೆಷರ್ ಅನ್ನ ಯೂಸ್ ಮಾಡಕ್ ಬಳಸ್ತೀವಿ. ಅದೇ ರೀತಿ ಹೈಗ್ರೋಮೀಟರ್ ಅನ್ನ ಹ್ಯೂಮಿಡಿಟಿ. ಓಕೆ, ಗಾಳಿಯಲ್ಲಿರ್ತಕ್ಕಂತಹ ತೇವಾಂಶವನ್ನ ಹ್ಯೂಮಿಡಿಟಿಯನ್ನ ಐಡೆಂಟಿಫೈ ಮಾಡಕ ಎನಿಮೋಮೀಟರ್. ಓಕೆ, ಎನಿಮೋಮೀಟರ್ ಅನ್ನ ಏನನ್ನ ಅಳೆಯಕ್ ಬಳಸ್ತೀವಿ ಅಂದ್ರ ಸ್ಪೀಡ್ ಆಫ್ ದಿ ವಿಂಡ್. ನೆನ್ಪಿಟ್ಕೊಡ್ರಿ, ಓಕೆ, ಸ್ಪೀಡ್ ಆಫ್ ದಿ ವಿಂಡ್, ಗಾಳಿಯ ವೇಗವನ್ನ ಅಳೆಯಕ್ ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ್ರ ಎನಿಮೋಮೀಟರ್ ಅನ್ನ ಬಳಸ್ತೀವಿ. ನೆನ್ಪಿಟ್ಕೊಡ್ರಿ, ಎನಿಮೋಮೀಟರ್, ಸ್ಪೀಡ್ ಆಫ್ ದಿ ವಿಂಡ್, ಇವೆಲ್ಲವನ್ನ ಯಾವ್ದಕ್ಕೆ ಬಳಸ್ತೀವಿ ಅಂತಕ್ಕಂಥದ್ದು ನಿಮಗ ಗೊತ್ತಿರು. ಓಕೆ, ನೆಕ್ಸ್ಟ್, ವಿಚ್ ಸ್ಟೇಟ್ ಈಸ್ ನೌನ್ ಆಸ್ ದ ಲ್ಯಾಂಡ್ ಆಫ್ 5 ರಿವರ್ಸ್ ಅಂತಕ್ಕಂಥದ್ದು. ಈಸಿ ಕ್ವಶನ್ ಏನದ ಅಂತ ಕೇಳಿದ್ರ ವಿಚ್ ಸ್ಟೇಟ್ ಈಸ್ ನೌನ್ ಆಸ್, ಈ ಕೆಳಗಿನ ಯಾವ ರಾಜ್ಯವನ್ನ ಲ್ಯಾಂಡ್ ಆಫ್ 5 ರಿವರ್, ಪಂಚ ನದಿಗಳ ರಾಜ್ಯ ಅಂತ ಕರೀತಾರ ಅಂತ ಕೇಳಿದ್ರ ನಿಮಗ್ ಗೊತ್ತದ ಪಂಜಾಬ್. ಓಕೆ, ಆದ್ರೂ ಇನ್ನೂ ಒಂದ್ ಸ್ವಲ್ಪ ಗೊತ್ತಿರ್ಲಿ, ಈಗಿನ ಪಂಜಾಬ್ ಅಲ್ಲ, ಹಾಗೂ ನಮ್ಮ ಸ್ವತಂತ್ರ ಪೂರ್ವದ ಪಂಜಾಬ್ ಅನ್ನ ಪಂಚ ನದಿಗಳ ರಾಜ್ಯ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್, ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ಇಂಡಿಯಾ? ಏನ್ ಕ್ವಶನ್ ಕೇಳ್ಯಾರ ಅಂದ್ರ ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಭಾರತದಲ್ಲಿ ಇರ್ತಕ್ಕಂತಹ ಅತಿ ಉದ್ದವಾದ ನದಿ ಯಾವುದು ಅಂತಕ್ಕಂಥ ಕ್ವಶನ್ ಕೇಳ್ಯಾರ. ಯಮುನಾ, ಗೋದಾವರಿ, ಗಂಗಾ, ಬ್ರಹ್ಮಪುತ್ರ. ಓಕೆ, ನಮ್ಮ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರ ಗಂಗಾ. ಯಾವ್ದಾಗಿರುತ್ತ? ಗಂಗಾ. ಓಕೆ, ಗಂಗಾ ನಮ್ಮ ಭಾರತದ ಅತಿ ಉದ್ದವಾದ ನದಿಯಾಗಿತ್ತ. ಇದರ ಉದ್ದ ಎಷ್ಟ್ರಿ ಸರ ಅಂತ ಕೇಳಿದ್ರೆ ನಮ್ಮ ಭಾರತದೊಳಗ 25. ಓಕೆ, ನೆನ್ಪಿಟ್ಕೊಳಕ್ ನಾನು ಹೇಳಿನಿ 2525 ಅಂತಕ್ಕಂಥದ್ದನ್ನು ಅದರ ಉದ್ದವಾಗಿರುತ್ತ. ಈ ಗಂಗಾ ನದಿ ಎಲ್ಲಿ ಉಗಮವಾಗುತ್ತ ಅಂತ ಕೇಳಿದ್ರ
ಉತ್ತರಾಖಂಡ್ನ ಗಂಗೋತ್ರಿ ಒಳಗ, ಎಲ್ಲಿ ಉತ್ತರಾಖಂಡಿನ ಗಂಗೋತ್ರಿ ಒಳಗ ಇಲ್ಲಿ ಉಗಮವಾಗತ್ತೆ. ಓಕೆ, ಅಲ್ಲಿಂದ ಹರಿದು ಅಲಹಾಬಾದ್ ನಲ್ಲಿ ಬಂದು ಗಂಗಾ ಮತ್ತೆ ಯಮುನಾ, ಓಕೆ, ಗಂಗಾ ಮತ್ತೆ ಯಮುನಾ ನದಿಗಳು ಹಾಗೂ ಸರಸ್ವತಿ ನದಿಗಳು ಈ ಮೂರು ಬಂದು ಸೇರ್ತಾವ. ಇಲ್ಲಿ ಯಾವುದು ಅಂತ ಕೇಳಿದ್ರ ಪ್ರಯಾಗ್ರಾಜ್ ನಲ್ಲಿ, ಓಕೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಮೂರು ಬಂದು ಕೂಡ್ತಾವ. ಅದನ್ನ ನಾವೇನಂತ ಕರಿತೀವಿ, ತ್ರಿವೇಣಿ ಸಂಗಮ ಅಂತ ಕರೆದು, ಇದು ಗಂಗಾ ನದಿ ಏನಂದ್ರ ಎಲ್ಲಿ ಬಂದು ಲೀನ ಆಗತ್ತ ಅಂತ ಕೇಳಿದ್ರ ಬಂಗಾಳ ಕೊಲ್ಲಿ, ಓಕೆ, ಎಲ್ಲಂದ್ರ ಬಾಂಗ್ಲಾದೇಶ್, ಓಕೆ, ಎಲ್ಲ ಬಾಂಗ್ಲಾದೇಶದೊಳಗ, ಓಕೆ, ಬಾಂಗ್ಲಾದೇಶದೊಳಗ ಬಂದು ಏನ್ ಮಾಡತ್ತ ಅಂತ ಸೇರಿ ಇದನ್ನ ಬಂಗಾಳ ಕೊಲ್ಲಿ ಲೀನ ಆಗತ್ತ ಅಂತಕ್ಕಂಥದ್ದು ನೆನಪಿರ್ಲಿ. ಓಕೆ, ಈ ಯಮುನಾ ಅಂತಕ್ಕಂಥದ್ದು ಗಂಗಾ ನದಿಯ ಉಪನದಿಯಾಗಿರುತ್ತ. ಅದೇ ರೀತಿ ಗೋದಾವರಿ ನದಿ ಎಲ್ಲಿ ಉಗಮವಾಗತ್ತ ಅಂತ ಕೇಳಿದ್ರ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಉಗಮವಾಗತ್ತ. ಅದೇ ರೀತಿ ಬ್ರಹ್ಮಪುತ್ರ ಆಲ್ಸೋ ಎಲ್ಲಿ ಉಗಮವಾಗತ್ತ ಅಂತ ಕೇಳಿದ್ರ ಟಿಬೇಟಿನ, ಓಕೆ, ಎಲ್ಲಿ ಉಗಮವಾಗತ್ತ, ಟಿಬೇಟ್ ಒಳಗ ಉಗಮವಾಗತ್ತ. ಇದು ನಮ್ಮ ಭಾರತಕ್ಕೆ ಅರುಣಾಚಲ ಪ್ರದೇಶದ ಮೂಲಕ, ಯಾವುದರ ಮೂಲಕ, ಅರುಣಾಚಲ ಪ್ರದೇಶದ ಮೂಲಕ ಎಂಟ್ರಿ ಆಗುತ್ತಾ ಅನ್ನೋದು ನಿಮ್ಗೆ ಗೊತ್ತಿರಬೇಕಾದಂತಹ ವಿಷಯ. ಓಕೆ, ವಿಚ್ ರಿವರ್ ಇಸ್ ನೌನ್ ಆಸ್ ಸಾರೋ ಆಫ್ ಬಿಹಾರ್, ಓಕೆ, ವಿಚ್ ರಿವರ್ ಇಸ್ ನೌನ್ ಆಸ್ ಸಾರೋ ಆಫ್ ಬಿಹಾರ್. ಸಾರೋ ಅಂದ್ರ ಕಣ್ಣೀರಿನ ನದಿ. ಓಕೆ, ಯಾವುದನ್ನ ಸಾರೋ ಆಫ್ ಬಿಹಾರ್ ಅಂತ ಹೇಳಿ ಕರೀತಾರ ಅಂತ ಕೇಳಿದ್ರ ಕೋಶಿ ನದಿಯನ್ನ ಸಾರೋ ಆಫ್ ಬಿಹಾರ್ ಅಂತ ಕರೀತಾರೆ. ಓಕೆ, ಮೇ ಬಿ ಈ ಕ್ವಶನ್ ರಿಪೀಟ್ ಆಗ್ಯದ ಅನ್ಕೊಂತೀರಿ. ಸಾರೋ ಆಫ್ ಬಿಹಾರ್ ಅನ್ನ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ. ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ದಿ ಇಂಡಿಪೆಂಡೆಂಟ್ ಇಂಡಿಯಾ ಅಂತಕ್ಕಂಥ ಕ್ವಶನ್ ಏನ್ ಕೇಳಿದಾರೆ ಅಂದ್ರ ಹೂ ಇಸ್ ದ ಫಸ್ಟ್ ಗವರ್ನರ್ ಆಫ್ ದಿ ಇಂಡಿಪೆಂಡೆಂಟ್ ಇಂಡಿಯಾ ಅಂತಕ್ಕ. ಸ್ವತಂತ್ರ ಸಿಕ್ಕ ತಕ್ಷಣ ಅಂದ್ರ ನಮ್ಮ ಭಾರತ ಸ್ವತಂತ್ರ ಪಡೆದ ತಕ್ಷಣ ಯಾರು ಗವರ್ನರ್ ಜನರಲ್ ಆಗಿದ್ರು ಅಂತಕ್ಕಂಥದ್ದು. ಇಲ್ಲಿ ಎರಡು ರೀತಿ ಕ್ವಶನ್ ಬರ್ತಾವ. ಇಲ್ಲಿ ಫಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾದ ಇಂಡಿಯನ್ ಗವರ್ನರ್ ಅಂತ ಕೇಳಿದ್ರ ಅಂತ ಚೇಂಜ್ ಆಗ್ತಿತ್ತು. ಬಟ್ ಇವಾಗ ಯಾರನ್ನ ಕೇಳಿದಾರ ಅಂತ ಕೇಳಿದ್ರ ಮೌಂಟ್ ಬ್ಯಾಟನ್ ಅವರನ್ನ, ಯಾರನ್ನ, ಮೌಂಟ್ ಬ್ಯಾಟನ್ ಅವ್ರನ್ನ ಇದಕ್ಕೆ ಸರಿಯಾದ ಉತ್ತರ ಆಗಿರೋದು. ಅದೇ ರೀತಿ ಇಂಡಿಪೆಂಡೆಂಟ್ ಇಂಡಿಯಾದ ಇಂಡಿಯನ್ ಗವರ್ನರ್ ಯಾರಾಗಿರ್ತಾರ ಅಂತ ಕೇಳಿದ್ರ ರಾಜಗೋಪಾಲಾಚಾರಿ ಅಂತಕ್ಕಂಥದ್ದು. ಓಕೆ, ಇಂಡಿಯನ್ ಗವರ್ನರ್ ಯಾರಾಗಿರ್ತಾರ ಅಂದ್ರ ರಾಜಗೋಪಾಲಾಚಾರಿ. ಅದೇ ರೀತಿ ಜವಾಹರ್ಲಾಲ್ ನೆಹರು ಅವರು ನಮ್ಮ ಭಾರತದ ಮೊದಲ ಪ್ರೈಮ್ ಮಿನಿಸ್ಟರ್. ಓಕೆ, ಪ್ರಥಮ ಪ್ರಧಾನ ಮಂತ್ರಿ ಯಾರಾಗಿರ್ತಾರ ಅಂತ ಕೇಳಿದ್ರ ಜವಾಹರ್ಲಾಲ್ ನೆಹರು ಅವರು ಆದ್ರ. ಅದೇ ರೀತಿ ಭಾರತದ ಮೊದಲ ರಾಷ್ಟ್ರಪತಿ ಪ್ರೆಸಿಡೆಂಟ್ ಯಾರು, ಪ್ರೆಸಿಡೆಂಟ್ ಯಾರಾಗಿದ್ರು ಅಂತ ಕೇಳಿದ್ರ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂತಹ ವಿಷಯವಾಗಿರುತ್ತೆ. ಅದೇ ರೀತಿ ಹೂ ಇಸ್ ದ ಇಂಟರಿಯಂ ಚೇರ್ಮನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಓಕೆ ಸರ್, ಇಲ್ಲಿ ಒಂದು ಕ್ವಶನ್ ಏನೋ ಡಿಫಿಕಲ್ಟ್ ಬಂದದ, ಕ್ವಶನ್ ಏನೋ ಬಹಳ ದೊಡ್ಡದ ಅನ್ಸಾತೈತಿ, ಅದ್ರ ಬೇಡ್ರಿ. ಏನಂತ ಕ್ವಶನ್ ಕೇಳ್ಯಾರ ಅಂತಂದ್ರ ಇಂಟರಿಯಂ ಚೇರ್ಮನ್ ಅಂದ್ರ ಮಧ್ಯಂತರ ತಾತ್ಕಾಲಿಕ ಚೇರ್ಮನ್ ರಾಗಿ, ಓಕೆ, ತಾತ್ಕಾಲಿಕ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಿದ್ದು ಯಾವುದಕ್ಕ? ಓಕೆ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ, ಕನ್ನಡದಾಗ ಹೇಳ್ತೀನಿ ನೋಡ್ರಿ, ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷ ಸ್ಥಾನವನ್ನ ಯಾರು ವಹಿಸಿದ್ರು ಅಂತಕ್ಕಂಥ ಕ್ವಶನ್ ಕೇಳಿದಾಗ ಈ ತಾತ್ಕಾಲಿಕ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದವರು ಯಾರು ಅಂತ ಕೇಳಿದ್ರ ನಿಮಗೆಲ್ಲರಿಗೂ ಗೊತ್ತದ ಸಚ್ಚಿದಾನಂದ್ ಸಿನ್ಹಾ ಅವರು. ಯಾರು? ಸಚ್ಚಿದಾನಂದ್ ಸಿನ್ಹಾ ಅವರು ಈ ತಾತ್ಕಾಲಿಕ ಸಭೆಯ ರಚನಾ ಸಭೆಯ ಅಧ್ಯಕ್ಷರಾಗ್ತಾರ. ಸರ್, ಯಾವಾಗ ನಡೀತು ಈ ತಾತ್ಕಾಲಿಕ ಸಭೆಯ ಅಧ್ಯಕ್ಷತೆ ಅಂತಕ್ಕಂಥದ್ದು? 9/11/1949 ಈ ಅಧಿವೇಶನ ನಡೆದಿರುತ್ತ. ಇದು ತಾತ್ಕಾಲಿಕ ಅಧಿವೇಶನವಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ 12/11, ಓಕೆ, 12/11/1949 ಇದ್ರ ಪೂರ್ಣವಾಗಿ ನಡೆದಿರ್ತಕ್ಕಂಥ ಅಧಿವೇಶನ ಆಗಿರುತ್ತೆ. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರ ಅಂತ ಕೇಳಿದ್ರ ಅಂತಂದ್ರ ರಾಜೇಂದ್ರ ಪ್ರಸಾದ್ ಅವರು. ಓಕೆ, ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರಂದ್ರ ಈ ತಾತ್ಕಾಲಿಕ ಸಭೆ ಪರ್ಮನೆಂಟ್ ಅಧ್ಯಕ್ಷರಾಗಿ ಯಾರು ವಹಿಸ್ತಾರ ಅಂತ ಕೇಳಿದ್ರ ರಾಜೇಂದ್ರ ಪ್ರಸಾದ್ ಅವರು ವಹಿಸ್ತಾರ. ಓಕೆ, ನೆನ್ಪಿಟ್ಕೊ. ಅದೇ ರೀತಿ ಇನ್ನು ಸ್ವಲ್ಪ ಮುಂದುವರೆದು ನಮ್ಮ BR ಅಂಬೇಡ್ಕರ್ ಅವರು ಯಾವ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಾರ ಅಂತ ಕೇಳಿದ್ರ ಡ್ರಾಫ್ಟಿಂಗ್ ಕಮಿಷನ್. ಏನು? ಡ್ರಾಫ್ಟಿಂಗ್ ಕಮಿಷನ್. ಓಕೆ ಸರ್, ಡ್ರಾಫ್ಟಿಂಗ್ ಕಮಿಷನ್ ಅಂದ್ರೆ ಏನ್ರಿ ಸರ್ ಅಂತ ನೋಡಿದಾಗ, ಓಕೆ, ಇದು ಕರಡು ಸಮಿತಿ. ಸಂವಿಧಾನದ ಪುಸ್ತಕವನ್ನ ನಾವೇನ್ ತಯಾರು ಮಾಡ್ತೀವಲ್ಲ ಅದಕ್ಕೆ ಡ್ರಾಫ್ಟಿಂಗ್ ಕಮಿಷನ್ ಅಂತ ಕರಿತೀವಿ. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರ ಅಂತ ಕೇಳಿದ್ರ BR ಅಂಬೇಡ್ಕರ್ ಅವರು. ಓಕೆ, ರಾಜೇಂದ್ರ ಪ್ರಸಾದ್ ಆಲ್ರೆಡಿ ಪಂಡಿತ್ ಜವಾಹರ್ಲಾಲ್ ನೆಹರು ಇವ್ರು ಏನಾಗಿರ್ತಾರ ಅಂದ್ರ ಭಾರತದ ಮೊದಲ
ಪ್ರಧಾನಮಂತ್ರಿ ಆಗಿರ್ತಾರೆ. ನೆಕ್ಸ್ಟ್ ಸಿಂಗ್ಲೀಲಾ, ಯಾವುದು ಸಿಂಗ್ಲೀಲಾ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತಕ್ಕಂಥ. ಓಕೆ, ಸಿಂಗ್ಲೀಲಾ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತಕ್ಕಂಥ ಕ್ವಶನ್ ಅನ್ನು ಕೇಳಿದಾರೆ. ಈ ಸಿಂಗ್ಲೀಲಾ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ವೆಸ್ಟ್ ಬಂಗಾಲ್ ಅಂತಕ್ಕಂಥ. ಎಲ್ಲಿ ಇದೆ ಸಿಂಗ್ಲೀಲಾ ನ್ಯಾಷನಲ್ ಪಾರ್ಕ್? ವೆಸ್ಟ್ ಬಂಗಾಲ್ ಒಳಗ ಇರ್ತಕ್ಕಂಥದ್ದು, ನಿಮಗೆ ಗೊತ್ತಿರಬೇಕಾದಂತ ವಿಷಯ. ನೆಕ್ಸ್ಟ್ ದ ಗೇಟ್ ವೇ ಆಫ್ ಇಂಡಿಯಾ, ಯಾವುದು ದ ಗೇಟ್ ವೇ ಆಫ್ ಇಂಡಿಯಾ ಅಂತಕ್ಕಂಥದ್ದು ಎಲ್ಲಿ ಐತಿ ಅಂತಕ್ಕಂಥದ್ದು. ಓಕೆ, ನಿಮಗೆ ಇನ್ನೊಂದು ಕ್ವಶನ್ ಬರುತ್ತೆ, ಇಂಡಿಯಾ ಗೇಟ್ ಬೇರೆ, ಗೇಟ್ ವೇ ಆಫ್ ಇಂಡಿಯಾ ಬೇರೆ. ಓಕೆ, ಇಂಡಿಯಾ ಗೇಟ್ ವೇ ಆಫ್ ಇಂಡಿಯಾ ಎಲ್ಲಿ ಕಂಡು ಬರುತ್ತಾ ಅಂತ ಕೇಳಿದ್ರೆ ಮುಂಬೈ ಒಳಗೆ ಕಂಡು ಬರುತ್ತಾ ಇಂಡಿಯಾ ಗೇಟ್. ಓಕೆ, ಇಂಡಿಯಾ ಗೇಟ್ ಎಲ್ಲಿ ಕಂಡು ಬರುತ್ತಾ ಅಂತ ಕೇಳಿದ್ರೆ ದೆಹಲಿ ಒಳಗೆ ಕಂಡು ಬರುತ್ತೆ. ಓಕೆ, ಗೇಟ್ ವೇ ಇಲ್ಲಿ ಕಂಡು ಬರುತ್ತೆ, ಇಂಡಿಯಾ ಗೇಟ್ ದೆಹಲಿ ಒಳಗ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಹೂ ಇಸ್ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಇನ್ ಇಂಡಿಯಾ? ಏನ್ ಕ್ವಶನ್ ಕೇಳಿದಾರ? ಹೂ ಇಸ್ ದ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಇನ್ ಇಂಡಿಯಾ? ಭಾರತದೊಳಗ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತಕ್ಕಂಥ ಕ್ವಶನ್ ಕೇಳಿದಾರ. ಯಾರಂದ್ರ ಮೇಡಮ್ ಇಂದಿರಾ ಗಾಂಧಿ. ಯಾರು? ಮೇಡಮ್ ಇಂದಿರಾ ಗಾಂಧಿ. ಇವರನ್ನ ಐರನ್ ಲೇಡಿ ಆಫ್ ಇಂಡಿಯಾ, ಭಾರತದ ಉಕ್ಕಿನ ಮಹಿಳೆ ಅಂತ ಕರೀತಾರ. ಅದೇ ರೀತಿ ಪ್ರಿಯದರ್ಶಿನಿ. ಓಕೆ, ಏನಂತ ಕರೀತಾರ? ಪ್ರಿಯದರ್ಶಿನಿ ಅಂತ ಕರೀತಾರ. ಇವರು ಏನ್ ಮಾಡ್ತಾರ ಅಂದ್ರೆ 2 ಬಾರಿಗೆ ಪ್ರಧಾನಮಂತ್ರಿನ ಆಗ್ತಾರ. ಓಕೆ, 1 ಬಾರಿ ಗೆದ್ದು ಆಮೇಲೆ ಸೋತು ಮತ್ತೆ ಆಮೇಲೆ ಗೆಲ್ತಾರ. 2 ಬಾರಿಗೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಯಾರಂದ್ರ ನಮ್ಮ ಭಾರತದ ಮಹಿಳೆ ಆಗಿರ್ತಕ್ಕಂತಹ ಇಂದಿರಾ ಗಾಂಧಿ ಅವರು. ಓಕೆ, ನೆಕ್ಸ್ಟ್ ಹೂ ಅಮಂಗ್ ದ ಫಾಲೋಯಿಂಗ್ ಕರೆಂಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಫ್ ದಿ NSA? ಓಕೆ, ಫಸ್ಟ್ ಒಂದ್ ಸ್ವಲ್ಪ NSA ಬಗ್ಗೆ ನೋಡೋಣ. ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಬರುತ್ತೆ. ಓಕೆ, ಜೇಮ್ಸ್ ಬಾಂಡ್, ಭಾರತದ ಜೇಮ್ಸ್ ಬಾಂಡ್ ಅಂತ ಹೇಳಿ ಯಾರನ್ನ ಕರೀತಾರ? ನಿಮಗೆಲ್ಲರಿಗೂ ಗೊತ್ತದ. ಜೇಮ್ಸ್ ಬಾಂಡ್ ಅಂದ್ರ NSA ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಅಧ್ಯಕ್ಷರು ಯಾರಾಗಿದಾರ ಅಂತ ಕೇಳಿದ್ರ ಅಜಿತ್ ದೋವಲ್ ಅವರು. ಯಾರಿದಾರ? NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬಾಡಿಯ ಅಧ್ಯಕ್ಷರು ಯಾರಾಗಿರ್ತಾರ ಅಂತ ಕೇಳಿದ್ರ ಇವರು ಅಜಿತ್ ದೋವಲ್ ಅಂತಕ್ಕಂಥವ್ರು. ನಿಮಗೆ ಗೊತ್ತಿರಬೇಕಾದಂತಹ ವಿಷಯ. ವಿಚ್ ಇಸ್ ದ ಇಂಡಿಯಾ ಸ್ಟೇಟ್ ಹ್ಯಾಸ್ ಲಾರ್ಜೆಸ್ಟ್ ಕೋಸ್ಟ್ ಲೈನ್? ಕೋಸ್ಟ್ ಲೈನ್ ಅಂದ್ರ ಭಾರತದ ಯಾವ ರಾಜ್ಯವು ಹೈಯೆಸ್ಟ್ ಗಡಿ ಸಮುದ್ರ ಕರಾವಳಿ ತೀರವನ್ನ ಹೊಂದದ? ಓಕೆ, ಯಾವುದು ಸಮುದ್ರ ಕರಾವಳಿ ತೀರವನ್ನ ಹೊಂದದ ಅಂತಕ್ಕಂಥ ಕ್ವಶನ್ ಕೇಳಿದಾಗ, ಓಕೆ ಯಾವ್ದ್ರಿ ಸರ್ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಇರ್ತಕ್ಕಂತಹ ಗುಜರಾತ್ ಏನ್ ಮಾಡ್ಯದ ಅಂದ್ರ ಹೈಯೆಸ್ಟ್ ಕರಾವಳಿ ತೀರವನ್ನ ಹೊಂದದ. ಓಕೆ, ಎಷ್ಟಂದ್ರ 1000ಕ್ಕಿಂತ ಹೆಚ್ಚು. ಓಕೆ, ಹೈಯೆಸ್ಟ್ ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಇದಾಗಿರುತ್ತೆ. ನೆಕ್ಸ್ಟ್ ಮಹಾರಾಷ್ಟ್ರ, ನೆಕ್ಸ್ಟ್ ಗೋವಾ, ಆಮೇಲೆ ಕರ್ನಾಟಕ, ನೆಕ್ಸ್ಟ್ ಕೇರಳ, ಆಮೇಲೆ ತಮಿಳುನಾಡು, ಆಮೇಲೆ ಆಂಧ್ರ ಪ್ರದೇಶ, ಆಮೇಲೆ ಒರಿಸ್ಸಾ. ಓಕೆ, ಒರಿಸ್ಸಾ ಇಲ್ಲಿ ಮಠ ಬರುತ್ತಾ. ಆಮೇಲೆ ಯಾವುದು? ವೆಸ್ಟ್ ಬಂಗಾಲ್ ಆಗಿರುತ್ತೆ. ಇವು ಎಲ್ಲ ರಾಜ್ಯಗಳು ಏನ್ ಮಾಡಿರ್ತಾವ ಅಂದ್ರ ಕರಾವಳಿ ತೀರವನ್ನ ಹಂಚಿಕೊಂಡಾಗ ಇದು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಗುಜರಾತ್ ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಇಲ್ಲ. ಓಕೆ, ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿರತಕ್ಕಂತಹ ರಾಜ್ಯ ಇದಾಗಿದೆ. ಓಕೆ, ದ ಬ್ರಹ್ಮೋಸ್ ಮಿಸೈಲ್ ಯಾವುದು? ಬ್ರಹ್ಮೋಸ್ ಮಿಸೈಲ್. ಓಕೆ, ಬ್ರಹ್ಮೋಸ್ ಅಂತಕ್ಕಂಥದ್ದು ಹೆಂಗ್ ಬಂದದ ಅಂತ ಕೇಳಿದ್ರ ಇಲ್ಲಿ ನೋಡ್ರಿ, ಬ್ರಹ್ಮೋಸ್. ಓಕೆ, ಬ್ರಹ್ಮೋಸ್ ಅಂತಕ್ಕಂಥದ್ದು ಇದನ್ನ ಯಾವ ದೇಶದೊಂದಿಗೆ ಭಾರತ ಜಾಯಿಂಟ್ ಆಗಿ ಮಾಡಿಕೊಂಡದ ಅಂತ ಕೇಳಿದ್ರ ಇಲ್ಲಿ ನೋಡ್ರಿ, ಬ್ರಹ್ಮೋಸ್ ಅಂತಕ್ಕಂಥದ್ದು ಇದು ಓಕೆ, ನಾ ಈ ರೀತಿ ಕಟ್ ಮಾಡ್ತೀನಿ. ಬ್ರಹ್ಮೋಸ್ ಅಂತಕ್ಕಂಥದ್ದು ಇದು ರಷ್ಯಾ ಮತ್ತೆ ಇಂಡಿಯಾದ ಮಧ್ಯೆ ಇರ್ತಕ್ಕಂಥದ್ದು. ಇದು 2 ನದಿಗಳ ಸಂಗಮವಾಗಿರುತ್ತೆ. ಓಕೆ, ಇದು ನಮ್ಮ ಬ್ರಹ್ಮಪುತ್ರ. ಓಕೆ, ಇದು ಮಾಸ್ಕೋ. ಯಾವುದು? ರಷ್ಯಾದಲ್ಲಿ ಕಂಡು ಬರ್ತಕ್ಕಂತಹ ಮಾಸ್ಕೋ ನದಿ. ಇವು ಎರಡನ್ನು ಸೇರಿ ಒಂದು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಮಿಸೈಲ್ ಅನ್ನ ರೆಡಿ ಮಾಡ್ಯಾರ. ಓಕೆ, ಈ ಮಿಸೈಲ್ ಅನ್ನ ಯಾವ ದೇಶದ ಸಂಯೋಗದೊಂದಿಗೆ ಡಿಸೈಡ್ ಮಾಡ್ಯಾರ ಅಂದ್ರ ಇಂಡಿಯಾ ಮತ್ತು ಮಾಸ್ಕೋದ ಮಧ್ಯೆ. ಓಕೆ, ಭಾರತದ ಮಾಸ್ಕೋ ಮತ್ತು ಇದ್ರೊಳಗ ಇದನ್ನ 2 ಮಿಸೈಲ್ ಅನ್ನ ರೆಡಿ ಮಾಡಿರ್ತಾರ. ಯಾವ ದೇಶದೊಂದಿಗೆ ಅಂತ ಕೇಳಿದ್ರ ರಷ್ಯಾ ದೇಶದೊಂದಿಗೆ ಸೇರಿ ಬ್ರಹ್ಮೋಸ್ ಮಿಸೈಲ್ ಅನ್ನ ರೆಡಿ ಮಾಡಿರ್ತಾರ. ನಿಮಗೆ ಗೊತ್ತಿರಬೇಕಾದಂತಹ ವಿಷಯ. ಓಕೆ, ಹೂ ಇಸ್ ದ ಕರೆಂಟ್ ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ 2025? ಓಕೆ, 2025 ಅಂತ ತಗೊಳ್ರಿ, 2026 ತಗೊಳ್ರಿ, ನೋ ಪ್ರಾಬ್ಲಮ್. ಪ್ರಸ್ತುತ 25 ಹಾಗೂ 26ರಲ್ಲಿ ಯಾರು ರಕ್ಷಣಾ ಸಚಿವರು ಆಗಿದಾರ ಅಂತ ಕೇಳಿದ್ರ ನಿಮ್ಗೆ ಗೊತ್ತಿರ್ತಕ್ಕಂಥವ್ರು ಯಾರಂದ್ರ ರಾಜನಾಥ್ ಸಿಂಗ್ ಅವರು. ಯಾರು? ರಾಜನಾಥ್ ಸಿಂಗ್ ಅವರು ಏನಾಗಿರ್ತಾರಂದ್ರ ರಕ್ಷಣಾ ಸಚಿವರಾಗಿರ್ತಾರ. ಓಕೆ, ನಿರ್ಮಲಾ ಸೀತಾರಾಮನ್ ಅವರು ಏನಾಗಿರ್ತಾರ ಅಂತ ಕೇಳಿದ್ರ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರ. ಮನೋಹರ್ ಪರಿಕರ್ ಇವರು ಇದನ್ನ ಹೊಂದಿರ್ತಾರ. ಇವರು ಸಹ ಮಾಜಿ
ರಕ್ಷಣಾ ಸಚಿವರಾಗಿದ್ರು. ಅರುಣ್ ಜೇಟ್ಲಿ ಸಹ ಇವರು ಸಹ ವಿದೇಶಾಂಗ ಸಚಿವರಾಗಿದ್ರು. ಇವರು ಸಹ ಏನಾಗಿದ್ದಾರೆ ಅಂದ್ರೆ ನಿಧನವನ್ನ ಹೊಂದಿದ್ದಾರೆ. ಇವರಿಬ್ರು ನಿಮಗೆ ಗೊತ್ತಿರ್ಲಿ, ರಾಜನಾಥ್ ಸಿಂಗ್ ಹಾಗೂ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಅವರು. ಓಕೆ, ವಿಚ್ ಇಸ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ದಿ ಇಂಡಿಯಾ. ಓಕೆ, ಏನ್ ಕ್ವಶನ್ ಕೇಳಿದಾರ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕ್ವಶನ್ ಕೇಳ್ಯಾರ. ನಿಮ್ಗೆ ಇಲ್ಲಿ ನೋಡ್ಬೋದು ಪದ್ಮಶ್ರೀ, ಪದ್ಮಭೂಷಣ, ಭಾರತ ರತ್ನ ಹಾಗೂ ಪದ್ಮ ವಿಭೂಷಣ ಅಂತಕ್ಕಂಥದ್ದು. ನಮ್ಮ ಭಾರತದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರ ಭಾರತ ರತ್ನ. ಯಾವುದು? ಭಾರತ ರತ್ನ. ಇದನ್ನ ಯಾವಾಗಿಂದ ಕೊಡಕ್ ಸ್ಟಾರ್ಟ್ ಮಾಡಿದ್ರಿ ಸರ್ ಅಂತ ಕೇಳಿದ್ರ 1954 ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಕೊಡಕ್ ಸ್ಟಾರ್ಟ್ ಮಾಡಿದ್ರು? 1954 ಭಾರತ ರತ್ನವನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಮೊದಲಿಗೆ ಯಾರಿಗೆ ಭಾರತ ರತ್ನವನ್ನು ಕೊಟ್ರು ಅಂತ ಕೇಳಿದ್ರ RRR. ಓಕೆ, ಯಾರಿಗೆ ಕೊಟ್ರು? RR ಅಂತಕ್ಕಂಥ 3 ಜನಕ್ಕೆ ವ್ಯಕ್ತಿಗಳು ಕೊಟ್ಟಿದ್ದಾರೆ. ಇತ್ತೀಚೆಗೆ ಯಾರಿಗೆ ಕೊಟ್ರು ಅಂತ ಕೇಳಿದ್ರ 2024 5 ಜನಕ್ಕೆ ಕೊಟ್ಟಿದಾರ. ಆ 5 ಜನರನ್ನ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಅನ್ನ ಹಾಕಿ, ಯಾರಿಗೆ ಕೊಟ್ಟಿದಾರ 5 ಜನಕ್ಕೆ 2024. ಓಕೆ, ನೆಕ್ಸ್ಟ್, ಹೂ ಇಸ್ ದ ಫಸ್ಟ್ ಇಂಡಿಯಾ ಟು ವಿನ್ ನೋಬೆಲ್ ಪ್ರೈಸ್ ಅಂತಕ್ಕಂಥದ್ದು. ಓಕೆ, ನೋಬೆಲ್ ಪ್ರೈಸ್ ಅನ್ನ ಯಾರು ಗೆದ್ರು ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಅಂತಕ್ಕಂಥ ಕ್ವಶನ್ ಕೇಳಿದಾರ. ಯಾರು ಅಂತ ಕೇಳಿದ್ರ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್, CV ರಾಮನ್, ಅಮರ್ತ್ಯ ಸೇನ್ ಹಾಗೂ ಹರ್ಗೋವಿಂದ್ ಖುರಾನ್ ಅಂತಕ್ಕಂಥದ್ದು. ಯಾರು ಗೆಲ್ತಾರ? ರವೀಂದ್ರನಾಥ್ ಟ್ಯಾಗೋರ್ ಅವರು 1913 ನೆನ್ಪಿಟ್ಕೊಡ್ರಿ. 1913 ರವೀಂದ್ರನಾಥ್ ಟ್ಯಾಗೋರ್ ಲಿಟ್ರೇಚರ್, ಓಕೆ, ಯಾವ ಕ್ಷೇತ್ರದಲ್ಲಿ? ಲಿಟ್ರೇಚರ್ ಕ್ಷೇತ್ರದಲ್ಲಿ ಏನ್ ಮಾಡ್ತಾರ ಅಂದ್ರ ಈ ಪ್ರಶಸ್ತಿಯನ್ನ ಗೆಲ್ತಾರ. ಯಾವ ಲಿಟ್ರೇಚರ್ ಅನ್ನ ಬರೀತಾರ ಅಂತ ಕೇಳಿದ್ರ ಗೀತಾಂಜಲಿ ಕೃತಿಗೆ. ಯಾವ ಕೃತಿಗೆ? ಗೀತಾಂಜಲಿ ಕೃತಿಗೆ ಏನ್ ಮಾಡ್ತಾರಂದ್ರ ಈ ಪ್ರಶಸ್ತಿಯನ್ನ ತಗೊಂಡಿರ್ತಾರ. ಓಕೆ, ನೆಕ್ಸ್ಟ್ ನೆನ್ಪಿಟ್ಕೊಡ್ರಿ. ಆಮೇಲೆ ಯಾರಿಗೆ ಸಿಕ್ಕಿರತ್ತ ಅಂತ ಕೇಳಿದ್ರ 1930 ಯಾವ್ದ್ರೊಳಗ ಅಂತ ಕೇಳಿದ್ರ ಫಿಸಿಕ್ಸ್. ಓಕೆ, ಯಾವ್ದ್ರೊಳಗ? ಫಿಸಿಕ್ಸ್ ಒಳಗ ಸಿಕ್ಕಿರ್ತಕ್ಕಂಥದ್ದು ಇವರಿಗೆ. ಯಾವುದಕ್ಕಾಗಿ ಅಂತ ಕೇಳಿದ್ರ ರಾಮನ್ ಎಫೆಕ್ಟ್. ಓಕೆ, ಯಾವುದಕ್ಕಾಗಿ? ರಾಮನ್ ಎಫೆಕ್ಟ್ ಗಾಗಿ ಏನಾಗ್ಯದ ಅಂತ ಕೇಳಿದ್ರ ಇವರಿಗೆ ಒಂದು ಪ್ರಶಸ್ತಿ ಸಿಕ್ಕದ. ನೆಕ್ಸ್ಟ್ ಅಮರ್ತ್ಯ ಸೇನ್. ಓಕೆ, ಅಮರ್ತ್ಯ ಸೇನ್ ಅವರಿಗೆ ಯಾವಾಗ ಸಿಕ್ಕದ ಅಂತ ಕೇಳಿದ್ರ 2018 ಓಕೆ, 2018 ಇವರಿಗೆ ಯಾವ ಕ್ಷೇತ್ರದಲ್ಲಿ ಸಿಕ್ಕದ ಅಂತ ಕೇಳಿದ್ರ ಎಕನಾಮಿಕ್ಸ್. ಓಕೆ, ಯಾವ್ದ್ರಲ್ಲಿ ಸಿಕ್ಕದ? ಎಕನಾಮಿಕ್ಸ್ ಅಲ್ಲಿ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟ್ ಹರಗೋವಿಂದ್ ಖುರಾನ್ ಅಂತಕ್ಕಂಥ. ಓಕೆ, ಇವ್ರದ್ದು ಡೇಟ್ ಅಷ್ಟೊಂದು ನೆನಪಿಲ್ಲ. ಹರ್ಗೋವಿಂದ್ ಖುರಾನ್ ಅವರಿಗೆ ಯಾವ ಕ್ಷೇತ್ರದಲ್ಲಿ ಸಿಕ್ಕಾರ ಅಂತ ಕೇಳಿದ್ರ ಮೆಡಿಕಲ್ ಸೈನ್ಸ್. ಓಕೆ, ಯಾವ್ದಾಗ? ವೈದ್ಯಕೀಯ ವಿಭಾಗದೊಳಗ ಮೆಡಿಕಲ್ ಸೈನ್ಸ್ ಒಳಗ ಇವರಿಗೆ ಪ್ರಶಸ್ತಿ ಸಿಕ್ಕದ ಅಂತಕ್ಕಂಥದ್ದು. ಆಮೇಲೆ ಯಾವ ಮಹಿಳೆಗೆ ಸಿಕ್ಕದ ಅಂತ ಕೇಳಿದ್ರ ಮದರ್ ತೆರೇಸಾ ಅವರಿಗೆ. ಓಕೆ, ಯಾವ್ದ್ರೊಳಗ? ಪೀಸ್, ಶಾಂತಿ ವಿಭಾಗದೊಳಗ ನೋಬೆಲ್ ಪ್ರೈಸ್ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾರತದ ಮಹಿಳೆ ಆಗಿರ್ತಕ್ಕಂಥವ್ರು ಮದರ್ ತೆರೇಸಾ ಅಂತಕ್ಕಂಥದ್ದು ನಿಮಗ ಗೊತ್ತಿರಬೇಕಾದಂತಹ ವಿಷಯ. ಓಕೆ, ವೆರಿ ಗುಡ್. ಏನಂದ್ರ ಇವತ್ತಿನ 25 ಕ್ವಶನ್ಸ್ ನಿಮ್ಮ ಮಾಕ್ ಟೆಸ್ಟ್ ಇಲ್ಲಿಗೆ ಮುಕ್ತಾಯವಾಗಿರ್ತಾವ. ಯಾರ್ಯಾರೆಲ್ಲ ನೀಡೋದಲ್ಲ, ಓಕೆ ಸರ್ ನಂಗೆ BSF ಎಕ್ಸಾಮ್ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಈ ಸಲ ನಾನು ಪಕ್ಕಾ BSF ಆಗ್ಬೇಕನ್ನೋರು ಯಾವ್ದಾದ್ರು ಬೆಸ್ಟ್ ಕೋಚಿಂಗ್ ಸೆಂಟರ್ನ ಹುಡುಕಾಡ್ತಿದ್ರ ನಮ್ಮ ಶಾರದಾ ವಿದ್ಯಾಲಯಕ್ಕೆ ಬರ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡೋಣ.